ಅಧಿಕ ಮಾಸ ಇದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೆಲ ವರ್ಗಗಳನ್ನು ಫಾಲೋ ಆಗುವಂಥ ಮಾಸ. ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಎರಡು ಕಡೆ ಫಾಲೋ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನೆಲ್ಲ ಕೂಡ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ವಿದ್ಯಾರ್ಥಿಗಳು ಕಳಿಸಿರುವಂಥ ಪ್ರಶ್ನೆ ಹೀಗಿದೆ. ಅವರು ಪ್ರಶ್ನೆಗಳು ಕೇಳಿದ್ದು ಹೌದು, ಅದನ್ನು ಸ್ವಲ್ಪ ರೀಫ್ರೇಮ್ ಮಾಡಿ ಚಿಕ್ಕ ಚಿಕ್ಕದಾಗಿ ನಾನೇ ಡಿವೈಡ್ ಮಾಡಿ ಈ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಅಧಿಕ ಮಾಸ ಅಂತಂದರೆ ಏನು? ಅಧಿಕ ಮಾಸ ಯಾಕೆ ಬರುತ್ತೆ? ಅದನ್ನು ಹೇಗೆ ಗುರುತಿಸ್ತೇವೆ? ಇದಕ್ಕೆ ಸೈಂಟಿಫಿಕ್ ಆದಂಥ ನೀಡ್ ಏನಾದರೂ ಇದೆಯಾ ಅಥವಾ ಪ್ರಮಾಣ ಏನಾದರೂ ಇದೆಯಾ? ಯಾಕೆ ಕೆಲ ಆಚಾರಗಳನ್ನು ಈ ಅಧಿಕ ಮಾಸದಲ್ಲಿ ಹಮ್ಮಿಕೊಡ್ತಾರೆ? ಸೊ ಈ ಕಾಲಕ್ಕೆ ಹೊಂದಿಸಿಕೊಳ್ಳೋದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಈ ವಿಚಾರಗಳನ್ನೆಲ್ಲ ಕೂಡ ಇವತ್ತು ನಾವು ನೋಡ್ತಾ ಹೋಗೋಣ. ಭಾಳಷ್ಟು ಜನಕ್ಕೆ ಇದು ವಿಷಯ ಗೊತ್ತಿರ್ಬೋದು, ಆದರೆ ಜ್ಯೋತಿಷ್ಯದ ಪರವಾಗಿ ನಾವು ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಮಗೆ ಮೊದಲಾಗಿ ಕಾಲವನ್ನು ಗಣನೆ ಮಾಡುವಂಥ ಪದ್ಧತಿಗಳೇನಿದೆ ಅಂತ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ ಕಾಲವನ್ನು ನಾವು ಹೇಗೆ ಗುರುತಿಸ್ತೇವೆ. ನಮಗೆ ಕಾಲವನ್ನು ಗುರುತಿಸ್ಲಿಕ್ಕಿರುವಂಥ ಮಾರ್ಗ ಏನಂತಂದರೆ ಟೈಮ್ ಅಷ್ಟೇ. ಮನೆಗೆ ವಾಲ್ ಕ್ಲಾಕ್ ಇರುತ್ತೆ, ಆ ವಾಲ್ ಕ್ಲಾಕಲ್ಲಿ ಟೈಮ್ ಎಷ್ಟಾಗಿದೆ ಅಂತ ನೋಡ್ತೇವೆ. ಆದರೆ ಪ್ರಾಚೀನ ಕಾಲದಿಂದ ಬರ್ತಾ ಇರುವಂಥ ಪದ್ಧತಿ ಏನು ಅಂದರೆ, ಇವತ್ತಿಗೂ ಆಚರಣೆಯಲ್ಲಿರುವಂಥ ಪದ್ಧತಿ ಸೂರ್ಯೋದಯ, ಸೂರ್ಯಾಸ್ತಮಯ, ಚಂದ್ರನ ಕಲೆಗಳು ಅಂದರೆ ತಿಥಿ, ಆ ಥರದ ನಂತರ ಸೀಸನ್ಸ್, ಋತುಗಳು ಮತ್ತು ನಕ್ಷತ್ರಗಳು. ಈ ಬೇಸ್ ಮೇಲೆ ನಾವು ಕಾಲವನ್ನು ಗಣನೆ ಮಾಡ್ತೇವೆ. ಸೊ ಪ್ರಕೃತಿಯ ಚಲನೆಗಳನ್ನು ಆಧರಿಸಿ ವಿವಿಧ ಕಾಲಮಾನ ಪದ್ಧತಿಗಳು ಹುಟ್ಟಿಕೊಂಡು ಬಂದವು. ಆದರೆ ಭಾರತೀಯ ಪರಂಪರೆಯಲ್ಲಿ ನಾವು ನೋಡಿದ್ರೆ ಪ್ರಮುಖವಾಗಿ ಸೌರಮಾನ ಇವೆ, ಚಾಂದ್ರಮಾನ, ನಕ್ಷತ್ರಮಾನ, ಭಾರಸ್ಪತ್ಯಮಾನ, ಸಾವನಮಾನ. ನಾವು ಇವತ್ತಿನ ದಿನ ಬಳಸುವಂಥ ಮಾನ ಯಾವುದಂತಂದರೆ ಗ್ರೆಗೋರಿಯನ್ ಕ್ಯಾಲೆಂಡರ್. ಇದು ಭಾರತೀಯ ಸಂಪ್ರದಾಯದ ಅಲ್ಲದಿದ್ದರೂ ಕೂಡ ನಾವು ಇವತ್ತು ಬಳಸೋದು ಅದನ್ನೇ. ಹಾಗಾಗಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದರಲ್ಲಿ ಹೇಳ್ತಾ ಇದ್ದೇನೆ. ಮೊದಲು ಸೌರಮಾನ ಅಂತಂದರೆ ಏನು? ಈ ಬೇಸಿಕ್ಸ್ ಅಂತ ತಿಳ್ಕೊಂಡ್ರೆ ಅಧಿಕ ಮಾಸವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಸೂರ್ಯನ ಚಲನೆಯನ್ನು ಆಧರಿಸಿ ಕಾಲಗಣನೆ ಮಾಡ್ತಾ ಇದ್ರು. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಹೋಗೋದು. 12 ಸಂಕ್ರಾಂತಿಗಳು ಬರ್ತದೆ. 12 ಸಂಕ್ರಾಂತಿಗಳು ಸೇರಿದು ಒಂದು ವರ್ಷ. ಇದು ಯಾಕೆ ಬೇಕು ಈ ಮಾನ ಅಂತಂದರೆ, ಕೃಷಿ, ಋತು, ಹವಾಮಾನ ಅತ್ಯಂತ ಉಪಯುಕ್ತವಾದದ್ದು. ನಾವು ನೋಡಿದ್ವಲ್ಲ, ಉಗಾದಿ ಹಬ್ಬದ ದಿನ ನಮಗೆ ನವನಾಯಕರಾಗಲಿ, ಮಳೆ ಬೆಳೆ, ನಮಗೆ ಪ್ರಕೃತಿಯಲ್ಲಾಗಂಥ ದುರಂತಗಳು, ಇವೆಲ್ಲದಕ್ಕೂ ನಾವು ಯಾವುದರಿಂದ ಗಣನೆ ಮಾಡ್ತೇವೆ? ಸೌರಮಾನದಿಂದ ಗಣನೆ ಮಾಡ್ತೇವೆ. ಅದಕ್ಕೆ ಅಲ್ಲಿ ಸಂಕ್ರಾಂತಿ ತುಂಬ ಮುಖ್ಯ. ಒಂದೊಂದು ಸಂಕ್ರಾಂತಿ ದಿನ ನಮಗೇನಾಗುತ್ತೆ, ಒಂದೊಂದು ಒಂದು ನವನಾಯಕರನ್ನು ಹಾಗೆ ನಾವು ಗಣನೆ ಮಾಡ್ತೇವೆ. ನಾವು ಉಗಾದಿ ಹಬ್ಬದ ಸಮಯದಲ್ಲಿ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಅಂತ ಮೊದಲು ನಾವು ನೋಡುತ್ತೆ. ಮಕರ ಸಂಕ್ರಮಣ ದಿನ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತೇವೆ, ಮೇಷ ಸಂಕ್ರಮಣ. ಹೀಗೆ ಈ ಸಂಕ್ರಮಣದಿಂದ ಹಿಂದಿನ ಕಾಲದಲ್ಲಿ ರೈತರು ಹೆಚ್ಚಾಗಿ ಈ ಕಾಲವನ್ನು ಅರ್ಥ ಮಾಡಿಕೊಳ್ತಿದ್ರು. ಇವತ್ತು ಅದು ಕಡಿಮೆ ಆಗಿದೆ. ಆಮೇಲೆ ಚಾಂದ್ರಮಾನ, ಇದು ಚಾಂದ್ರನ ತಿಥಿ ಮತ್ತು ಕಲೆಗಳನ್ನು ಆಧಾರ ಮಾಡಿದಂಥ ಪದ್ಧತಿ. ಅಮಾವಾಸ್ಯೆ ಟು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಟು ಹುಣ್ಣಿಮೆ. ಇದು ಯಾಕೆ ಬಳಸ್ತಾ ಇದ್ರು? ವ್ರತಗಳು, ಹಬ್ಬಗಳು, ಪೂಜೆಗಳು, ಮಾನಸಿಕ ಚಕ್ರ, ಇವುಗಳಿಗೆ ಸಂಬಂಧಪಟ್ಟದ್ದು ಈ ಚಾಂದ್ರಮಾನ ಸಂಬಂಧಪಟ್ಟದ್ದು. ಆಮೇಲೆ ಇನ್ನೊಂದಿದೆ ನಕ್ಷತ್ರಮಾನ ಅಂತಿದೆ. ನಕ್ಷತ್ರಗಳನ್ನು ಬೇಸ್ ಮಾಡಿಕೊಂಡು ಕಾಲಗಣನೆ ಮಾಡ್ತಿದ್ರು. ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ? 27 ನಕ್ಷತ್ರದ ಚಕ್ರ. ಇದು ಹೆಚ್ಚು ಜ್ಯೋತಿಷ್ಯಕ್ಕೆ ಉಪಯೋಗ ಆಗ್ತದೆ. ಹಿಂದಿನ ಕಾಲ ಯಜ್ಞ, ಮುಹೂರ್ತ, ವೇದ ಕಾಲದ ಅಬ್ಸರ್ವೇಷನ್ ಇವೆಲ್ಲ ಕೂಡ ನಕ್ಷತ್ರಮಾನದಲ್ಲಿರುತ್ತೆ. ಇವತ್ತು ನಾವು ಮುಹೂರ್ತಗಳನ್ನು ಇಡ್ತೀವಲ್ಲ, ಈ ನಕ್ಷತ್ರಮಾನದಲ್ಲೇ ಇಡ್ತೇವೆ ನಾವು. ಅದಕ್ಕೆ ಜೊತೆ ಸ್ವಲ್ಪ ಪಂಚಾಂಗದಲ್ಲ ಎಲ್ಲ ಕೂಡ ಸೇರಿಸ್ತೇವೆ, ಕೇವಲ ಒಂದನ್ನೇ ಫಾಲೋ ಆಗಲ್ಲ. ಹಿಂದಿನ ಕಾಲ ನಕ್ಷತ್ರಮಾನವನ್ನು ಹೆಚ್ಚು ಬಳಸ್ತಿದ್ರು. ಈ ಯಜ್ಞ ಯಾಗಾದಿಗಳಿಗೆ, ವೇದ ಕಾಲದ ಅಬ್ಸರ್ವೇಷನ್ಗೆಲ್ಲ ಬಳಸ್ತಿದ್ರು. ಆಮೇಲೆ 4ನೇದು ಭಾರಸ್ಪತ್ಯಮಾನ ಅಂತಿತ್ತು. ಗುರುಗ್ರಹದ ಚಲನೆಯನ್ನು ಆಧರಿಸಿ ಅದರ ಗಣನೆ ಮಾಡುವಂಥ ಪದ್ಧತಿ. ಗುರು ಒಂದು ರಾಶಿಯಿಂದ ಒಂದು ರಾಶಿ ಹೋಗ್ಲಿಕ್ಕೆ ಸುಮಾರು 1 ವರ್ಷ ಹಿಡಿಯುತ್ತೆ. ಅಂದರೆ 12 ವರ್ಷಗಳ ಚಕ್ರ ಅಂತೇವೆ ನಾವು. ಕೆಲವು ಪ್ರಾಚೀನ ಸಂಪ್ರದಾಯಗಳಲ್ಲಿ ಇದರಲ್ಲಿ ಬಳಸ್ತಿದ್ರು. ಋಷಿಮುನಿಗಳು ವೇದ ಕಾಲದಲ್ಲಿ ಅವರು ಕಾಲವನ್ನು ಗಣನೆ ಮಾಡಲಿಕ್ಕೆ ಅಥವಾ ಧರ್ಮ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಈ ಭಾರಸ್ಪತ್ಯಮಾನವನ್ನು ಬಳಸ್ತಿದ್ರು. ಇವತ್ತು ಇದರ
ಆ ಉಲ್ಲೇಖ ಇಲ್ಲ, ಯಾರೂ ಅದನ್ನು ಬಳಸೋದಿಲ್ಲ. ಆಮೇಲೆ ಸಾವನಮಾನ ಅಂತ ಒಂದಿತ್ತು. ಸೊ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೂ ಇರುವಂಥ ಮಾನ. ಇದು ದೈನಂದಿಕ ವಿಧಿಗಳಿಗೆ, ಯಜ್ಞಗಳು ಮಾಡಲಿಕ್ಕೆ ಇದಕ್ಕೆ ಬಳಸ್ತಿದ್ರು. ಇವತ್ತು ನಾವು ಸಂಧ್ಯಾ ವಂದನಾದಿ ಕಾರ್ಯಕ್ರಮಗಳಿಗೆ, ತರ್ಪಣಗಳಿಗೆಲ್ಲ ಕೂಡ ಸಾವನಮಾನವನ್ನು ಅದಕ್ಕೆ ಸಂಬಂಧಪಟ್ಟದನ್ನೇ ಬಳಸ್ತೇವೆ. ಹೀಗೆ ನಾವು ಒಂದೊಂದಕ್ಕೂ ಒಂದೊಂದು ಬಳಸ್ತೇವೆ. ಸೊ ನಾವು ಬಳಸುವಂಥ ಸಿಸ್ಟಮ್ ಏನಂತಂದರೆ ಎರಡನ್ನು ಬಳಸ್ತೇವೆ ನಾವು. ಎರಡಲ್ಲ, ಮೂರು ಆ್ಯಕ್ಚುಲಿ, ಬಟ್ ಶಾಸ್ತ್ರದ ಪ್ರಕಾರ ಎರಡೇ. ನಾವು ಸೌರಮಾನವನ್ನು ಬಳಸ್ತೇವೆ, ಚಾಂದ್ರಮಾನವನ್ನು ಬಳಸ್ತೇವೆ. ಸೌರಮಾನದಲ್ಲಿ ನಮಗೆ ಪ್ರಕೃತಿ, ವಾತಾವರಣ, ಮಳೆ ಬೆಳೆ ಎಲ್ಲ ಆಬೇಸಾದರೆ, ಚಾಂದ್ರಮಾನ ಬಂದು ಹಬ್ಬಗಳು, ಹರಿದಿನಗಳು, ಇದನ್ನೆಲ್ಲ ನಾವು ಪಿತೃ ಕಾರ್ಯಗಳು, ಇದೆಲ್ಲ ಕೂಡ ಚಾಂದ್ರಮಾನ ಬಳಸ್ತೇವೆ. ಅದಕ್ಕೆ ಇದನ್ನು ಸೌರ ಚಾಂದ್ರಮಾನ ಪದ್ಧತಿ, ಲೂನಿ ಸೋಲಾರ್ ಸಿಸ್ಟಮ್ ಅಂತೆ. ಬಟ್ ಇಲ್ಲೇ ಒಂದು ಮುಖ್ಯವಾದಂಥ ಪ್ರಶ್ನೆ ಬರುತ್ತೆ. ಸೌರಮಾನ, ಚಾಂದ್ರಮಾನ ಇದನ್ನೆರಡನ್ನು ನಾವು ನೋಡಿದ್ರೆ ಅಧಿಕ ಮಾಸ ಯಾಕೆ ಹುಟ್ಟತ್ತೆ ಅಂತಂಬುದು ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಚಂದ್ರಮಾನದ್ದು ಮನ್ಸ್ ತಿಂಗಳುಗಳೆಲ್ಲ ಕೂಡ ನಾವು ಯಾವ ಬೇಸ್ ಮಾಡ್ತೇವೆ? ಚಂದ್ರಮಾನ ಬೇಸ್ ಮಾಡ್ತೇವೆ. ಅದೇ ಈ ಸೀಸನ್ಸ್, ಋತುಗಳು ಎಲ್ಲ, ಸಂಕ್ರಮಣಗಳೆಲ್ಲ ಕೂಡ ಸೂರ್ಯ ಬೇಸ್ ಮೇಲೆ ಮಾಡುತ್ತೆ. ಇದನ್ನು ಎರಡನ್ನೂ ನಾವು ಬಳಸ್ತೇವೆ. ಇದನ್ನೆರಡನ್ನು ಸಿಂಕ್ರೊನೈಸ್ ಮಾಡಿದಾಗೆ ಬರುವಂಥದ್ದೇ ಅಧಿಕ ಮಾಸ. ಸೊ ನಾವು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ, ಸೂರ್ಯನ ವರ್ಷ ಏನಿಷ್ಟೇ 365.24 ಡೇಸ್. ನಮಗೆ ಭೂಮಿ ಸೂರ್ಯನ ಸುತ್ತು ಒಂದು ಸಲ ತಿರುಗಲಿಕ್ಕೆ ಇಷ್ಟು ಸಮಯ ಹಿಡಿತದೆ. ಡಿಗ್ರೀಸ್ ಪ್ರಕಾರ 360 ಡೇಸ್ ಹಿಡಿತದೆ, 360 ಡಿಗ್ರೀಸ್. ಆ 365 ಯಾಕೆಂದರೆ ಸ್ವಲ್ಪ ಸ್ಪೀಡೆಲ್ಲ ಆಲ್ಟ್ರ್ ಆಗೋದ್ರಿಂದ ಆ ರೀತಿ 365 ಬರುತ್ತೆ. ಆಮೇಲೆ ಚಾಂದ್ರಮಾನ ತಗೊಂಡ್ರೆ ನಿಮಗೆ 354 ಡೇಸೇ ಬರುತ್ತೆ. ಒಂದು ತಿಂಗಳು ಅಂತಂದರೆ 29.5. ಚಂದ್ರ ಪೂರ್ತಿ ಒಂದು ಸರ್ಕಲ್ ತಿರುಗಲಿಕ್ಕೆ 29.5 ದಿನಗಳು ಹಿಡಿಯುತ್ತೆ. ಆ ಸ್ಪೀಡ್ ಒಂದೊಂದು ಸಲ ಜಾಸ್ತಿ, ಹತ್ತಿರ ಅಂದರೆ ಇದು 29.5 ಒಂದು ಫಿಕ್ಸ್ಡ್ ಅಲ್ಲ, ಅಪ್ರಾಕ್ಸಿಮೇಟ್ ಅಷ್ಟೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ, ಕರೆಕ್ಟಾಗಿ ಗಣನೆ ಮಾಡಲಿಕ್ಕೆ ಆಗಲ್ಲ. ಆದರೆ 354 ಡೇಸ್ ಇರ್ತದೆ. ಎಕ್ಸ್ಟ್ರಾನಾಮಿಕಲಿ ಇದನ್ನು ಆ್ಯಕ್ಯುರೇಟಾಗಿ ಕಂಡುಹಿಡಿಬೋದು. ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ, ಫಿಕ್ಸ್ಡ್ ಆಗಿ ಹೇಳಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ನೀವು ಡಿಫ್ರೆನ್ಸ್ ನೋಡಿದ್ರೆ 11 ಡೇಸ್ ಡಿಫ್ರೆನ್ಸ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 11 ಡೇಸ್ ಡಿಫ್ರೆನ್ಸ್ ಬರುತ್ತೆ. ಸೊ ಈ 11 ಡೇಸ್ ಡಿಫ್ರೆನ್ಸನ್ನು ನಾವೇನು ಮಾಡ್ತೇವೆ, ಹಾಗೆ 11 ಡೇಸು ಹಾಗೆ ಸೇರಿಸಿಕೊಂಡು ಒಂದು ಎಕ್ಸ್ಟ್ರಾ ಮಂತನ್ನೇ ಆ್ಯಡ್ ಮಾಡ್ತೇವೆ. ಅಧಿಕ ಮಾಸ ಅಂತಂಬೋದು ಸೌರಮಾನ ಮತ್ತು ಚಾಂದ್ರಮಾನವನ್ನು ಸಮತೋಲನಗೊಳಿಸಿಕೊಳ್ಳೋಕ್ಕೆ ಹುಟ್ಟಿದಂಥ ಒಂದು ವೈಜ್ಞಾನಿಕವಾದಂಥ ಪರಿಹಾರ ಇದು. ಈ ಹಿಂದಿನ ಕಾಲ, ವೇದ ಕಾಲದಲ್ಲಿ ಭಾರಸ್ಪತ್ಯಮಾನವನ್ನು, ನಕ್ಷತ್ರಮಾನವನ್ನು ಬಳಸ್ತಿದ್ರು. ಅವರಿಗೆ ಅಧಿಕ ಮಾಸದ ಅವಶ್ಯಕತೆ ಇಲ್ಲ. ಅವರು ಸೌರಮಾನ ಆಗಲಿ ಚಾಂದ್ರಮಾನ ಆಗಲಿ ಜಾಸ್ತಿ ಹಿಡಿಸಿಕೊಡ್ತಿದ್ದಿಲ್ಲ. ಅವರ ಮಾನವೇ ಬೇರೆ ಇತ್ತು. ಅವರು ನಮ್ಮ ಥರ ಹಬ್ಬಗಳು, ಹರಿದಿನಗಳು, ಅವರ ನಿತ್ಯವೂ ಆಧ್ಯಾತ್ಮಿಕ ಚಿಂತನೆಯಲ್ಲಿದ್ದರು. ಅವರಿಗೆ ಹಬ್ಬಗಳು, ಹರಿದಿನಗಳ ಅವಶ್ಯಕತೆ ಅವರಿಗಿಲ್ಲ. ಹಾಗಾಗಿ ಆಗಿನ ಕಾಲ ಅಧಿಕ ಮಾಸಗಳಿಲ್ಲ. ಆದರೆ ಇವತ್ತು ನಾವು ಬಳಸ್ತಾ ಇರುವ ಎರಡು ಸಿಸ್ಟಮನ್ನು ಸಮನ್ವಯ ಮಾಡಲಿಕ್ಕೋಸ್ಕರ ಈ ಅಧಿಕ ಮಾಸವನ್ನು ನಾವು ಆ್ಯಡ್ ಮಾಡ್ತೇವೆ. ಸಮಸ್ಯೆ ಏನಿತ್ತು ಅಂತ ನಾವು ನೋಡಿದ್ರೆ, ಚಂದ್ರಮಾನ 354 ಡೇಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೌರಮಾನ 365.24 ಡೇಸ್. ವ್ಯತ್ಯಾಸ ಏನಾಗ್ತದೆ? ನಿಮಗೆ 11 ಡೇಸ್ ವ್ಯತ್ಯಾಸ ಬರುತ್ತೆ. ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ. ಸೊ ಹೀಗೆ ನೋಡಿದ್ರೆ ನಮಗೇನಾಗ್ತದೆ, ಈ ವ್ಯತ್ಯಾಸ ನಮಗೆ ಸರಿಪಡೆದಿದ್ರೆ ಸರಿ ಮಾಡಬೇಕಿದೆ, ಕರೆಕ್ಷನ್ ಸಿಂಕ್ರೊನೈಸ್ ಮಾಡಬೇಕು. ಒಂದು ವೇಳೆ ಸರಿ ಮಾಡಲಿದ್ರೆ ಏನಾಗ್ತದೆ ಅಂತ ನಾವು ನೋಡಿದ್ರೆ, ನಮಗೆ ದೀಪಾವಳಿ ಹಬ್ಬ ಇದೆ. ಸೊ ದೀಪಾವಳಿ ಹಬ್ಬ ಋತುಗಳ ಬದಲಾವಣೆ ಮೇಲೆ ಆಧಾರಪಟ್ಟಿರ್ತದೆ. ಸೊ ದೀಪಾವಳಿ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳು ಅಥವಾ ನವೆಂಬರ್ ತಿಂಗಳು ಬರ್ತದೆ. ಮಳೆಗಾಲದ ನಂತರ ಬರುತ್ತೆ, ಹಿಮಕಾಲದ ಆರಂಭದ ವಾತಾವರಣದಲ್ಲಿ ಇರ್ತದೆ. ಆದರೆ ನೀವು 11 ಡೇಸ್ ಇದು ಕರೆಕ್ಷನ್ ಮಾಡಲಿಲ್ಲ ಅಂತಂದರೆ ಏನಾಗ್ತದೆ, 11 ದಿನಕ್ಕೆ ಶಿಫ್ಟ್ ಆಗ್ತದೆ ಅದು. ಅಂದರೆ ಮೊದಲನೇ ವರ್ಷ ಫಾರ್ ಎಕ್ಸಾಂಪಲ್ ನಮಗೆ ನವೆಂಬರ್ ಮಂತ್ ಅಂತ ಬರ್ತೋ ತಂದುಕೊಳ್ಳೋಣ, ನಾವು ಅಧಿಕ ಮಾಸವನ್ನು ಆ್ಯಡ್ ಮಾಡೋದು ಬೇಡ. ಏಕೆಂದರೆ 3 ವರ್ಷದ ನಂತರ 11 ದಿನ ಆ್ಯಡ್ ಆದಾಗ ಏನಾಗುತ್ತೆ, ಪ್ರತಿ ವರ್ಷ 11 ದಿನ ಕಡಿಮೆ ಆಗ್ತಾ ಬರುತ್ತೆ. 3 ವರ್ಷದ ನಂತರ ಏನಾಗ್ತದೆ, ಅಧಿಕ ಮಾಸ ಅಂತಂಬೋದು ಅಕ್ಟೋಬರ್ಲಿ ಬರ್ತದೆ. 6 ವರ್ಷಗಳ ನಂತರ ಸೆಪ್ಟೆಂಬರ್ಲೇ ದೀಪಾವಳಿ ಬರ್ತದೆ. ಅಧಿಕ ಮಾಸ ಅಲ್ಲ, ದೀಪಾವಳಿ ಬರ್ತದೆ. ಅಧಿಕ ಮಾಸವನ್ನು ಇಗ್ನೋರ್ ಮಾಡೋಣ. ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂಬುದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಧಿಕ ಮಾಸದ ಅವಶ್ಯಕತೆ ಏನು, ಯಾವುದಕ್ಕಾಗಿ ಆ್ಯಡ್ ಮಾಡಿದ್ರು ಅಂತಂಬುದಕ್ಕೆ ಇದೊಂದು ರೀಸನ್.
ನಮಗೆ ನವೆಂಬರ್ಲಿ ಬರುವಂಥ ದೀಪಾವಳಿ ಹಬ್ಬ ಅಧಿಕ ಮಾಸ ಆ್ಯಡ್ ಮಾಡದೇ ಇದ್ದರೆ 3 ವರ್ಷದ ನಂತರ ಅಕ್ಟೋಬರ್ಲಿ ಬರ್ತದೆ, 6 ವರ್ಷದ ನಂತರ ಸೆಪ್ಟೆಂಬರ್ಲಿ ಬರ್ತದೆ, 9 ವರ್ಷದ ನಂತರ ಆಗಸ್ಟಲ್ಲಿ ಬರ್ತದೆ, 15 ವರ್ಷದ ನಂತರ ಜೂನಲ್ಲಿ ಬರ್ತದೆ. ನಮಗೆ ಊಹಿಸಿಕೊಳ್ಳಿ, ಜೂನ್ ಮಾಸದಲ್ಲಿ ದೀಪಾವಳಿ ಮಾಡಿಕೊಂಡ್ರೆ ಹೆಂಗಿರ್ತದೆ? ಹಾಗೆ ಇರ್ತದೆ. ಯಾಕೆಂದರೆ ಸೀಸನ್ ಮೇಲೆ ಹೋಗುತ್ತೆ ನಮ್ಮ ಹಬ್ಬಗಳೆಲ್ಲ ಕೂಡ. ಹಬ್ಬಗಳೇನೋ ಚಾಂದ್ರಮಾನದ ಪ್ರಕಾರವೇ ಇದೆ, ಆದರೆ ಸೀಸನ್ಲೇ ಮಾಡಬೇಕು. ಅದನ್ನೆರಡು ಸಿಂಕ್ರೊನೈಸ್ ಮಾಡದಿದ್ರೆ ಏನಾಗ್ತದೆ, ನಮಗೆ ಹಬ್ಬಗಳು ಯಾವಾಗ ಬರ್ತದೆ ಅಂತ ಕೂಡ ನೆನಪಿರಲ್ಲ. ಸ್ವಲ್ಪ ವರ್ಷಗಳ ನಂತರ ಏನಾಗ್ತದೆ, ದೀಪಾವಳಿ ಬೇಸಿಗೆಯಲ್ಲಿ ಬರುತ್ತೆ, ನಂತರ ಏನಾಗ್ತದೆ ವಸಂತ ಕಾಲದಲ್ಲಿ ಬರ್ತದೆ, ನಂತರ ಮಳೆಗಾಲದಲ್ಲಿ ಬರ್ತದೆ. ಸೊ ಹೀಗಾದ್ರೆ ಏನಾಗುತ್ತೆ, ಹಬ್ಬ ಮತ್ತು ಋತುಗಳ ಸಂಬಂಧವೇ ಕಳೆದುಕೊಂಡು ಹೋಗುತ್ತೆ. ಉಗಾದಿ ಸಮಸ್ಯೆ ಕೂಡ ಇಷ್ಟೇ. ಉಗಾದಿ ಅಂತಂದ್ರೆ ಏನು, ವಸಂತ ಋತುವಲ್ಲಿ ಬರಬೇಕು, ಹೊಸ ಚೈತನ್ಯ, ಹೊಸ ಎಲೆಗಳು, ಪ್ರಕೃತಿಯ ಪುನರ್ಜನ್ಮ ನಾವು ಮಾಡಿಕೊಳ್ಳೋದೇ ಅಲ್ವಾ. ಹೊಸ ಚಿಗುರ್ತಾ ಇರುತ್ತೆ, ಆವಾಗ ನಮಗೆ ಉಗಾದಿ ಹಬ್ಬದ ಬರುತ್ತೆ. ಕರೆಕ್ಷನ್ ಇಲ್ಲದ್ರೆ ಏನಾಗ್ತದೆ, ಕೆಲವು ವರ್ಷಗಳಾದ ನಂತರ ಒಳ್ಳೆ ಚಳಿಗಾಲದಲ್ಲಿ ಬರ್ತದೆ ನಿಮಗೆ. ಇವತ್ತು ನಾವು ಜನವರಿಯಲ್ಲಿ ಮಾಡ್ಕೊಳ್ತೀವಲ್ಲ, ಆ ಚಳಿಗಾಲದಲ್ಲಿ ನಾವು ಉಗಾದಿ ಮಾಡ್ಕೋಬೇಕು. ಇನ್ನು ಕೆಲವಿನ ವರ್ಷಗಳ ನಂತರ ನಾವು ಮಳೆಗಾಲದಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಋತು ಸಂಬಂಧಿತವಾದ ಹಬ್ಬಗಳು ನಮ್ಮದು. ಋತುಗಳೆಲ್ಲ ಕೂಡ ಸೌರಮಾನದ ಪ್ರಕಾರವೇ ಇರ್ತದೆ. ಹಾಗೆ ಇದು ಕರೆಕ್ಷನ್ ಮಾಡದೇ ಇದ್ದರೆ ಹಬ್ಬಗಳು ತಮ್ಮ ಅರ್ಥವನ್ನೇ ಕಳೆದುಕೊಂಡು ಹೋಗುತ್ತೆ. ಹಾಗಾಗಿ ಇನ್ನೊಂದು ಉದಾಹರಣೆ ನೋಡಬೇಕಾದ್ರೆ ಕೃಷಿ ಮತ್ತು ಪಂಚಾಂಗವನ್ನು ನೋಡಿ. ಪ್ರಾಚೀನ ಭಾರತ ದೇಶದಲ್ಲಿ ಕೃಷಿ, ಮಳೆ, ಯಾವಾಗ ಬಿತ್ತಬೇಕು, ಯಾವಾಗ ಕೊಯ್ಬೇಕು, ಇವೆಲ್ಲ ಕೂಡ ಕಾಲಗಣನೆಗೆ ಸಂಬಂಧಪಟ್ಟದ್ದು. ಒಂದು ವೇಳೆ ಪಂಚಾಂಗ ಋತುಗಳಿಗೆ ಮ್ಯಾಚ್ ಆಗದೆ ಇದ್ರೆ ಏನಾಗುತ್ತೆ, ರೈತರು ಏನು ಮಾಡ್ತಾರೆ, ತಪ್ಪು ಸಮಯದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಹಬ್ಬಗಳು ಕೃಷಿ ಚಕ್ರದ ಹೊಂದಿ ಇರೋದೇ ಇಲ್ಲ. ಅಂದರೆ ಅಧಿಕ ಮಾಸವು ಕೇವಲ ಧಾರ್ಮಿಕ ಕರೆಕ್ಷನ್ ಅಲ್ಲ, ಅದು ನಾಗರಿಕತೆಯ ಸಿಂಕ್ರೊನೈಸೇಷನ್ ಮೆಕ್ಯಾನಿಸಮ್ ಅಂತೇವೆ ನಾವು. ಇವತ್ತು ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ ಕೂಡ ಹಾಗೆ ಬಳಸ್ತಾ ಇದ್ದೇವೆ. ಅದನ್ನು ಕೂಡ ಅವರು ಸಿಂಕ್ರೊನೈಸ್ ಮಾಡಲಿಕ್ಕೆ ಲೀಪ್ ಇಯರ್ ಕರೆಕ್ಷನ್ ಮಾಡ್ತಾರೆ. ಅದೇ ಥರ ನಮ್ಮ ವೈದಿಕ ಸಿಸ್ಟಮಲ್ಲಿ ಕರೆಕ್ಷನ್ ನಾವೇನಂತೇವೆ, ಅಧಿಕ ಮಾಸ ಅಂತ ಕರಿತೇವೆ. ಸೊ ಇವತ್ತಿನ ದಿನ ನಾವು 3 ಮಾಸಗಳನ್ನು ಬಳಸ್ತಾ ಇದ್ದೇವೆ. ಸೌರಮಾಸ, ನಾವು ಆಫೀಸುಗಳು, ಸ್ಕೂಲುಗಳು, ನಮಗೆ ಲೆಕ್ಕಾಚಾರ, ಬ್ಯಾಂಕ್ಗಳು, ಕಮಿಟ್ಮೆಂಟ್ಸ್ ಇದೆಲ್ಲ ಕೂಡ ಗ್ರೆಗೋರಿಯನ್ ಮಾಸದಲ್ಲಿದೆ, ಯಾರೂ ಬಳಸ್ತಾ ಇಲ್ಲ. ಸೀಸನ್ಸು, ಅಗ್ರಿಕಲ್ಚರ್ ಇವತ್ತಿಗೂ ಕೂಡ ಸೋಲಾರ್ ಸಿಸ್ಟಮ್ ಬೇಸ್ ಮೇಲೆ ನಡೆಯುತ್ತೆ. ಹಬ್ಬಗಳು, ವ್ರತಾಚರಣೆಗಳೆಲ್ಲ ಕೂಡ ನಿಮಗೆ ಲೂನಾರ್ ಬೇಸ್ ಮೇಲೆ ನಡೀತದೆ. ಹಾಗಾಗಿ ಇದು ತುಂಬ ಮುಖ್ಯ. ಹಬ್ಬ ಈ ಒಂದು ಸೋಲಾರ್ ಸಿಸ್ಟಮಿಂದ ಋತು, ಕೃಷಿ, ಹವಾಮಾನ, ಸಂಕ್ರಾಂತಿ ಈ ಬೇಸ್ ಮೇಲೆ ಆಗ್ತದೆ. ಚಾಂದ್ರಮಾನದಿಂದ ಹಬ್ಬ, ಉಪವಾಸ, ಏಕಾದಶಿ, ಅಮಾವಾಸ್ಯ, ಹುಣ್ಣಿಮೆ ಇದ್ರ ಮೇಲೆ ಆಗ್ತದೆ. ಆದರೆ ಇಂದಿನ ಮನುಷ್ಯರು ಒಂದು ಕಾಲಮಾನದಲ್ಲಿ ಬದುಕ್ತಾ ಇಲ್ಲ ನಾವು. ಅವನು ಒಂದೇ ಸಮಯದಲ್ಲಿ 3 ಕಾಲಮಾನಗಳ ನಡುವೆ ಸಿಂಕ್ರೊನೈಸ್ ಆಗಿದ್ದಾನೆ. ಒಂದೇ ಬಳಸ್ತಾ ಇಲ್ಲ, ನಾವು 2-3 ಬಳಸ್ತಾ ಇದ್ದೇವೆ. ಹಾಗಾಗಿ ನಾವು ಗ್ರಿಗೋರಿಯನ್ ಕ್ಯಾಲೆಂಡರ್ ಕೂಡ ನಾವು ಕರೆಕ್ಷನ್ ಮಾಡ್ತೇವೆ. 4 ವರ್ಷಕ್ಕೊಮ್ಮೆ ಫೆಬ್ರವರಿ 29 ದಿನ ಒಂದು ದಿನ ಸೇರಿಸ್ತೇವೆ. ಯಾಕೆ? ಒಂದು ಸೋಲಾರ್ ಡೇಸ್ ದಿನ ಏನಾಗುತ್ತೆ, 365.24 ಡೇಸ್. ಆ ಎಕ್ಸ್ಟ್ರಾ 0.24 ಡೇಸ್ ಅಕ್ಯುಮುಲೇಟ್ ಆಗ್ತದೆ ಪ್ರತಿ ವರ್ಷ. ಹೀಗಿದ್ದಾಗ ಏನಾಗುತ್ತೆ, ಗ್ರೆಗೋರಿಯನ್ ಸಿಸ್ಟಮ್ಲಿ ಕೂಡ ಲೀಪ್ ಡೇ ಕರೆಕ್ಷನ್ ಮಾಡ್ತೇವೆ. ಅದಕ್ಕೆ ನಮ್ಮ ಪ್ರಾಚೀನರು ಲೂನಿ ಸೋಲಾರ್ ಸಿಸ್ಟಮಲ್ಲಿ ಅಧಿಕ ಮಾಸವನ್ನು ಕರೆಕ್ಷನ್ ಮಾಡಿದರು. ಸೊ ಮನುಷ್ಯ ಸಮಯವನ್ನು ಅಳೆಯಲು ಕ್ಯಾಲೆಂಡರ್ ರಚಿಸಿದರೆ, ಆದರೆ ಪ್ರಕೃತಿ ಮಾನವನ ಕ್ಯಾಲೆಂಡರ್ ಪ್ರಕಾರ ನಡೆಯುವುದಿಲ್ಲ. ಹೀಗಾಗಿ ಮನುಷ್ಯ ಮತ್ತೆ ಮತ್ತೆ ಕರೆಕ್ಷನ್ ಮಾಡಬೇಕಾಗುತ್ತೆ. ಇದು ತುಂಬ ಆಳವಾದಂಥ ಒಂದು ರಿಯಲೈಸೇಷನ್. ಅದಕ್ಕಾಗಿಯೇ ಲೂನಿ ಸೋಲಾರ್ ಸಿಸ್ಟಮ್ ಹುಟ್ಟಿಕೊಂಡು ಬಂತು. ತಿಂಗಳಗಳು ಚಂದ್ರ ಪ್ರಕಾರ, ಋತುಗಳು ವರ್ಷಗಳೆಲ್ಲ ಕೂಡ ಸೂರ್ಯನ ಪ್ರಕಾರ ನಡೀತವೆ. ಇದೆರಡನ್ನೂ ಕೂಡ ಸಿಂಕ್ರೊನೈಸ್ ಮಾಡೋದಕ್ಕೆ ಅಧಿಕ ಮಾಸ ಸೇರಿಸಲಾಗಿತು. ಸೊ ಪ್ರಾಚೀನ ಕಾಲದಲ್ಲಿ ಎಲ್ಲೆಲ್ಲೂ ಕೂಡ ನಿಮಗೆ ಅಧಿಕ ಮಾಸ ಬರಲಿಲ್ಲ. ಯಾಕೆ? ಇದೊಂದು ಅಬ್ಸರ್ವೇಷನ್. ಯಾವ ಕಾಲಗಣನಾ ಪದ್ಧತಿಯಲ್ಲಿ ಕೇವಲ ಒಂದು ರೆಫರೆನ್ಸ್ ಮಾತ್ರ ಇರ್ತದೋ ಅಲ್ಲಿ ಸಿಂಕ್ರೊನೈಸೇಷನ್ ಸಮಸ್ಯೆ ಬರುವುದಿಲ್ಲ. ಈಗ ಪ್ಯೂರ್ ನಿಮಗೆ ಸೋಲಾರ್ ಸಿಸ್ಟಮ್ ತಗೊಳ್ಳಿ. ಪ್ಯೂರ್ ಸೋಲಾರ್ ಸಿಸ್ಟಮ್ ತಗೊಂಡ್ರೆ ನಿಮಗೆ ಅಧಿಕ ಮಾಸ ಬೇಕಾಗಿಲ್ಲ, ಯಾಕಂದ್ರೆ ನೀವು ಅದರ ಬೇಸ್ ಮೇಲೆ ಹೋಗ್ತೀರಿ. ನಿಮಗೆ ತಮಿಳುನಾಡಲ್ಲಿ ಕೆಲವು ಸಂಪ್ರದಾಯದಲ್ಲಿ ಅವರು ಸೌರಮಾನವನ್ನೇ ಬಳಸ್ತಾರೆ, ಚಾಂದ್ರಮಾನ ಬಳಸೋದೇ ಇಲ್ಲ.
ಅವರ ಮಾಸಗಳ ಹೆಸರು ಕೂಡ ಮೇಷ ಮಾಸ, ವೃಷಭ ಮಾಸ, ಅವ್ರದ್ದೇ ಮಾಸಗಳು ತಮಿಳಲ್ಲಿ ಬೇರೆ ಇರ್ತದೆ, ಆಡಿ ಮಾಸ, ಈ ಥರ ಬೇರೆ ಹೆಸರುಗಳು ಇರ್ತದೆ. ಅವರಿಗೆ ಚಾಂದ್ರಮಾನ ಸಮಸ್ಯೆ ಇಲ್ಲ, ಅಧಿಕ ಮಾಸದ ಸಮಸ್ಯೆ ಬರೋದಿಲ್ಲ. ಸೊ ಈ ಪ್ಯೂರ್ ಲೂನಾ ಚಾಂದ್ರಮಾನವನ್ನೇ ಇಟ್ಕೊಳ್ಳಿ, ಹಬ್ಬ ಹರಿದಿನಗಳನ್ನ ಇಟ್ಕೊಳ್ಳಿ, ಬೇರೆ ಎಲ್ಲ ಬಿಟ್ಟುಬಿಡಿ, ಅಧಿಕ ಮಾಸ ನಿಮಗೆ ಬೇಕಾಗಿಲ್ಲ. ಆದರೆ ವರ್ಷಗಳು ಋತುಗಳೆಲ್ಲ ಕೂಡ ಸೌರ ಮಾಸದಲ್ಲಿ ಇರ್ತದೆ, ಹಬ್ಬ ಹರಿದಿನಗಳೆಲ್ಲ ಕೂಡ ಚಾಂದ್ರ ಮಾಸದ ಬೇಸ್ ಮೇಲೆ ಇರ್ತದೆ. ಹಾಗಾಗಿ ಅಧಿಕ ಮಾಸ ಧಾರ್ಮಿಕವಾದಂಥ ಕಲ್ಪನೆ ಅಲ್ಲ, ಅದು ಖಗೋಳಶಾಸ್ತ್ರ ಮತ್ತು ಕಾಲಗಣನೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ರೂಪುಗೊಂಡಂಥ ಜ್ಞಾನದ ಪದ್ಧತಿ. ಇದಕ್ಕೆ ಪ್ರಮಾಣ ಏನಿದೆ? ಪ್ರಮಾಣ ನಾವು ಹುಡುಕಿದ್ರೆ ಬರುತ್ತೆ. ಯಸ್ಮಿನ್ ಚಾಂದ್ರಮಾಸೆ ಸಂಕ್ರಾಂತಿರ್ ನ ಭವತಿ ಸಹ ಅಧಿಕ ಮಾಸ ಅಂತ ಹೇಳ್ತಾರೆ. ಅಂದರೆ ಯಾವ ಚಾಂದ್ರಮಾಸದಲ್ಲಿ ಸೂರ್ಯನ ಸಂಕ್ರಾಂತಿ ಆಗುವುದಿಲ್ಲವೋ ಅದು ಅಧಿಕ ಮಾಸ ಅಂತ ತಿಳಿಯಿರಿ ಅಂತ ಹೇಳ್ತಾರೆ. ಇಂದು ನಾವು ಅಧಿಕ ಮಾಸವನ್ನು ಕೇವಲ ಪಂಚಾಂಗದ ವಿಷಯಕ್ಕೆ ಮಾತ್ರ ಅಲ್ಲ, ಧರ್ಮ ಹೇಗೆ ಎವಾಲ್ವ್ ಆಗುತ್ತೆ ಎನ್ನುವಂಥ ದೃಷ್ಟಿಕೋನದಲ್ಲಿ ಕೂಡ ನೋಡಬೇಕು. ಬಹಳ ಜನರು ಇದಕ್ಕಾಗಿ ಏನು ಮಾಡ್ತಾರೆ, ಈ ಒಂದು ಅಧಿಕ ಮಾಸ ಬಂದ ಈ ಫಸ್ಟ್ ಏನು ಮಾಡ್ತಾರೆ, ಈ ಅಧಿಕ ಮಾಸವನ್ನು ಡೆಮಾನ್ಸ್ಟ್ರೇಷನ್ ಒಂದ್ಸಲ ನೋಡೋಣ ಹೇಗೆ ಬರುತ್ತೆ ಅಂತಂಬೋದು. ಈಗ ನಮಗೆ ಇವತ್ತಿಂದ ಅಧಿಕ ಮಾಸ ಅಲ್ವಾ, ಇಲ್ಲಿ ನೀವು ನೋಡಿ, ನಾವು ನಿನ್ನೆ ದಿನ ಅಮಾವಾಸ್ಯೆ 16ನೇ ತಾರೀಕು ಬುಧವಾರ, ಸಾರಿ ಗುರುವಾರ, ಒಂದು ನಿಮಿಷ, ಸೊ ನಿಮಗೆ ಚತುರ್ದಶಿ ಗುರುವಾರ, ನಿಮಿಷ, ಈ ಕರೆಕ್ಟ್ ಆಗಿದೆ ನೋಡಿ. ಇವತ್ತು ಭಾನುವಾರ 17th May 2026, ಶುಕ್ಲ ಪಕ್ಷ ಪ್ರತಿಪತ್ತು 9:41 ರಾತ್ರಿವರೆಗೂ ಇದೆ. ಇದು ಎಂಡಿಂಗ್ ಟೈಮ್ ಇದೆ. ನಾವು ಒನ್ ಡೇ ಬ್ಯಾಕ್ ಹೋಗೋಣ. ಒನ್ ಡೇ ಬ್ಯಾಕ್ ಹೋದರೆ ಕೃಷ್ಣ ಪಕ್ಷ ಅಮಾವಾಸ್ಯೆ 1:31 ಎಂಡ್ ಆಗುತ್ತೆ. ಅಂದರೆ ನಿನ್ನೆ ರಾತ್ರಿ 1:31 ಈ ಅಮಾವಾಸ್ಯೆ ಅಂತ ಬಂದು ಎಂಡ್ ಆಯಿತು. ಸೊ ನೀವು ಅದನ್ನು ಬೇಕಾದ್ರೆ ನಿಮಗೆಲ್ಲ ಕೂಡ ಆ್ಯಪಲ್ಲಿ ಈ ಚಕ್ರ ಅಂತಿದೆ, ನೀವು ಅದನ್ನು ಬೇಕಾದ್ರೆ ನೋಡ್ಬೋದು. ನಾನು ಸ್ವಲ್ಪ ಬ್ಯಾಕ್ ಹೋಗ್ತೇನೆ. ಇಲ್ಲ ನೋಡಿ, ನಮಗೆ ರೂಲ್ ಏನಂತಂದರೆ ಅಧಿಕ ಮಾಸಕ್ಕೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ನೆಕ್ಸ್ಟ್ ಅಮಾವಾಸ್ಯದವರೆಗೂ ಸೂರ್ಯನ ಬದಲಾವಣೆ ಇಲ್ಲದೇ ಇದ್ದರೆ, ಸಂಕ್ರಮಣ ಅಂತಂದರೆ ಏನು, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರಯಾಣ ಮಾಡೋದು. ಹಾಗೆ ಪ್ರಯಾಣ ಯಾವಾಗ ಆಗುವುದಿಲ್ಲವೋ ಆ ಮಾಸವನ್ನು ಅಧಿಕ ಮಾಸ ಅಂತ ತಿಳಿಬೇಕು. ಪ್ರತಿ ವರ್ಷ 11 ದಿನ ನಾವು ಅಕ್ಯುಮುಲೇಟ್ ಮಾಡ್ತೇವೆ, ಡಿಫ್ರೆನ್ಸ್ ಬರುತ್ತೆ. ಕೊನೆಗೆ ಆ ಡಿಫ್ರೆನ್ಸನ್ನು ಯಾವಾಗ ಆ್ಯಡ್ ಮಾಡ್ತೀವಿ ಅಂತಂದರೆ, ಯಾವ ಮಾಸದಲ್ಲಿ ಈ ಸೂರ್ಯ ಸಂಕ್ರಮಣ ಆಗೋದಿಲ್ಲವೋ ಆ ಮಾಸಕ್ಕೆ ಎಂಟರ್ ಮಾಡಬೇಕು. ನಾವು ಇದನ್ನು ಅಧಿಕ ಮಾಸವಾಗಿ ತಗೊಳ್ತೇವೆ. ಈಗ ನೋಡಿ, ನಿಮಗೆ ಕೃಷ್ಣ ಚತುರ್ದಶಿ 5:11 ಯಾವಾಗ 16ನೇ ತಾರೀಕು ವರೆಗೂ ಇದೆ. ಆದರೆ ಈ 5:11 ನಂತರ ಏನಾಗುತ್ತೆ, ಅಮಾವಾಸ್ಯೆ ಶುರುವಾಗುತ್ತೆ. ಸೊ ಅಮಾವಾಸ್ಯೆ ತಗೊಳ್ಳೋಣ. ಸೊ ಈ ಅಮಾವಾಸ್ಯೆ ಇದೆ, ಒಂದು ನಿಮಿಷ ಟೈಮ್ ತಗೊಳ್ತೇನೆ. ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆ ಸಮಯದಲ್ಲಿ ಸೂರ್ಯನ ನಾವು ಡಿಗ್ರೀಸ್ ನೋಡ್ಕೊಳ್ಬೇಕು. ಈ ಸೂರ್ಯನ ಡಿಗ್ರೀಸ್ ನೀವು ನೋಡಿಕೊಂಡ್ರೆ, ಸೂರ್ಯ ನೋಡಿ 0°56' ವೃಷಭ ರಾಶಿಯಲ್ಲಿದ್ದಾನೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಸೊ 0°56' ಸೂರ್ಯ ಇಲ್ಲಿದ್ದಾನೆ. ನಿಮಗೆ ಇದನ್ನು ಚೆನ್ನಾಗಿ ಕಾಣಬೇಕಂತಂದರೆ ಚಾರ್ಟ್ ಸ್ಟೈಲಲ್ಲಿ ತಗೊಳ್ಳೋಣ. ಈಗ ನೋಡಿ, ಚಾರ್ಟ್ ಸ್ಟೈಲಲ್ಲಿ ತಗೊಂಡ್ರೆ ಸೂರ್ಯ 0°56' ವೃಷಭ ರಾಶಿಯಲ್ಲಿದ್ದಾನೆ. ಸೊ ಕೃಷ್ಣ ಪಕ್ಷ ಅಮಾವಾಸ್ಯೆ ನಾನೇನು ಮಾಡ್ತೇನೆ, ನ್ಯಾವಿಗೇಟ್ ಮಾಡ್ತೇನೆ. 1 ವೀಕ್ ನ್ಯಾವಿಗೇಟ್ ಮಾಡಿದೆ. ಸೂರ್ಯ 7 ಡಿಗ್ರಿ ಬಂದ, ಇನ್ನೊಂದು ವೀಕ್ ಆ್ಯಡ್ ಮಾಡ್ತೇನೆ. ಸೊ ಶುಕ್ಲ ಚತುರ್ದಶಿ ಆಯಿತು, ಇನ್ನೊಂದು ವೀಕ್ ಆ್ಯಡ್ ಮಾಡ್ತೇನೆ. ಕೃಷ್ಣ ಷಷ್ಠಿ ಆಯಿತು, ಇನ್ನೊಂದು ವೀಕ್ ಆ್ಯಡ್ ಮಾಡ್ತೇನೆ. ಕೃಷ್ಣ ತ್ರಯೋದಶಿ ಆಯಿತು, ನೆಕ್ಸ್ಟ್ ಅಮಾವಾಸ್ಯೆ ಮಾಡೋಣ. ಸೊ ಚತುರ್ದಶಿ ಅಮಾವಾಸ್ಯೆ. ಸೊ ಅಮಾವಾಸ್ಯೆಗೆ ಸೂರ್ಯ ಎಲ್ಲಿರಬೇಕು, ಮಿಥುನ ರಾಶಿಯಲ್ಲಿರ್ಬೇಕು. ಆ್ಯಕ್ಚುಲಿ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ನೀವು ಮಾಡಿದ್ರೆ ಒಂದೊಂದು ಮಾಸದಲ್ಲಿ ಸೂರ್ಯ ಬದಲಾಗಬೇಕು, ನೆಕ್ಸ್ಟ್ ಇನ್ನೊಂದಕ್ಕೆ ಬಂದ್ಬಿಡ್ಬೇಕು. ಆದರೆ ಇಲ್ಲಿ ಏನಾಗಿದೆ ನೋಡಿ, ಸೂರ್ಯ ಸ್ಟಿಲ್ 29:43 ವೃಷಭ ರಾಶಿಯಲ್ಲಿದ್ದಾನೆ. ಅಂದರೆ ಏನು, ಲಾಸ್ಟ್ ಅಮಾವಾಸ್ಯದಲ್ಲಿ ಅಲ್ಲೇ ಇದ್ದ, ಈ ಅಮಾವಾಸ್ಯದಲ್ಲಿ ಕೂಡ ನಿಮಗೆ ಸೂರ್ಯ ವೃಷಭ ರಾಶಿಯಲ್ಲೇ ಇದ್ದಾನೆ.
ಏನಾಯಿತು, ಒಂದು ಸಂಕ್ರಮಣ ನಿಮಗೆ ಚೇಂಜ್ ಆಗಲಿಲ್ಲ. ಈ ಸಮಯದಲ್ಲಿ ಏನು ಮಾಡ್ತೇವೆ, ಎಕ್ಸ್ಟ್ರಾ ಮಂತ್ ಆ್ಯಡ್ ಮಾಡ್ತೇವೆ. ಸೊ ಅಮಾವಾಸ್ಯದ ನಂತರ ಯಾವ್ದು ಬರುತ್ತೆ, ಜ್ಯೇಷ್ಠ ಮಾಸ ಬರುತ್ತೆ. ಆ ಜ್ಯೇಷ್ಠ ಮಾಸದ ಪ್ಲೇಸಲ್ಲಿ ಎಕ್ಸ್ಟ್ರಾ ಮಂತ್ ಆ್ಯಡ್ ಮಾಡಿ ಅಧಿಕ ಜ್ಯೇಷ್ಠ ಅಂತ ಕೊಡ್ತಾರೆ. ಯಾವ ಮಂತ್ ಸ್ಟಾರ್ಟ್ ಆಗಬೇಕೋ ಅಲ್ಲಿ ಅಲ್ಲಿ ಸೂರ್ಯ ಸಂಕ್ರಮಣ ಆಗದೇ ಇದ್ದರೆ ಅದಕ್ಕೆ ಮುಂಚೆ ಅಧಿಕ ಅಂತ ನಾವು ಸೇರಿಸ್ತೇವೆ, ಅಧಿಕ ಜ್ಯೇಷ್ಠ ಮಾಸ. ಮತ್ತೆ ಸೂರ್ಯ ಮಿಥುನ ರಾಶಿಗೆ ಹೋದ ಮೇಲೆ ನಿಜ ಜ್ಯೇಷ್ಠ ಮಾಸ ಅಂತ ನಾವು ಮಾಡ್ತೇವೆ. ಹೀಗೆ ಸೊ ಹೀಗೆ ನಾವು ಏನು ಮಾಡ್ತೇವೆ, 1 ಮಂತ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೇವೆ. ಸೊ ಇದೇ ರೀತಿ ನೀವು ಗಮನಿಸಿದರೆ ಪ್ರತಿ ಒಂದು ಮಾಸದಲ್ಲೂ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗ್ತಾನೆ. ಯಾವ ಮಾಸದಲ್ಲಿ ಸೂರ್ಯ ಬದಲಾಗೋದಿಲ್ಲವೋ ಅದನ್ನು ನಾವೇನಂತೇವೆ, ಅಧಿಕ ಮಾಸ ಅಂತಂತೇವೆ. ಸೊ ಈಗೊಂದು ಬಂತಲ್ಲ, ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ನೀವು ನೋಡ್ಕೊಂಡು ಹೋದರೆ ನಿಮಗೆ ಪ್ರತಿ ಬಾರಿ ಕೂಡ 2 ವರ್ಷ, ಯಾಕಂದರೆ ಅಕ್ಯುಮುಲೇಟ್ ಆಗಬೇಕಲ್ಲ, 1 ವರ್ಷಕ್ಕೆ 11 ಡೇಸ್, ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ 22 ಡೇಸ್ ಆಗ್ತದೆ, ಇನ್ನೊಂದು ವರ್ಷಕ್ಕೆ ಏನಾಗುತ್ತೆ 33 ಡೇಸ್ ಆಗ್ತದೆ. ಆದರೆ ನಮಗೆ ಚಾಂದ್ರ ಮಾಸ ಏನು 29.5 ದಿನವೇ ಅಲ್ವಾ, 33 ಬರೋದಿಲ್ವಲ್ಲ. ನಾವು ಅದೇನು ಮಾಡ್ತೇವೆ, ಕೊನೆಯದಾಗಿ ನಮಗೆ ಫಸ್ಟ್ 11 ಡೇಸು, ಸೆಕೆಂಡ್ ಬಂದು ಇನ್ನೊಂದು 11 ಡೇಸ್, 22 ಡೇಸ್ ಆಯಿತು. ನೆಕ್ಸ್ಟ್ ಎಷ್ಟು ಬೇಕು, 29.5 ದಿನ ಆಗಬೇಕಾದ್ರೆ ಸುಮಾರು 8 ತಿಂಗಳು ಸಾಕು. ಅವಾಗೇನಾಗುತ್ತೆ 7.5 ಡೇಸ್ ನಮಗೆ ಅಕ್ಯುಮುಲೇಟ್ ಆಗ್ತದೆ. ಅಂದರೆ ಪ್ರತಿ ವರ್ಷ 32 ತಿಂಗಳು 16 ದಿನಗಳ ಕಾಲಕ್ಕೊಮ್ಮೆ ಅಧಿಕ ಮಾಸ ಬರುತ್ತೆ. ಅವಾಗೇನಾಗುತ್ತೆ 29.5 ಅಕ್ಯುಮುಲೇಟ್ ಆಗ್ತದೆ. ಸೊ ನೆಕ್ಸ್ಟ್ ನಮಗೆ ಅಧಿಕ ಮಾಸ ಯಾವಾಗ ಬರುತ್ತೆ ಅಂತ ನೀವು ಮಾಡಿದರೆ ಇಲ್ಲಿ ನೋಡಿ 2029 ಬರುತ್ತೆ. 2029 ನಿಮಗೆ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ. ಆದರೆ ವಿಚಿತ್ರ, ಚೈತ್ರ ಮಾಸದಲ್ಲಿ ಬರುತ್ತೆ ಈ ಸಲ. ಈಗ ನೋಡಿ 2029 ನಾನು ಹಾಕಿದ್ದೇನೆ. ಸೊ ಈಗ ನೋಡಿ, ಕೃಷ್ಣ ಪಕ್ಷ ಅಮಾವಾಸ್ಯೆ, ಸೂರ್ಯ ಎಲ್ಲಿದ್ದಾನೆ 0 ಡಿಗ್ರೀಸ್ 26 ಮಿನಿಟ್ಸ್ ಎಲ್ಲಿದೆ, ಮೀನ ರಾಶಿಯಲ್ಲಿದೆ. ಆ ಸಮಯದಲ್ಲಿ ಯಾವ ಶುರು ಆಗುತ್ತೆ, ಚೈತ್ರ ಮಾಸ ಶುರು ಆಗಬೇಕು ಅಷ್ಟೇ ಅಲ್ವಾ, ಉಗಾದಿ ಹಬ್ಬ ಅಲ್ವಾ. ಸೊ ಇಲ್ಲಿ ಏನಾಯಿತು, ಈ ಅಮಾವಾಸ್ಯ ದಿನ ನಿಮಗೆ ಚೈತ್ರ ಮಾಸ ಆರಂಭ ಆಗ್ತದೆ. ಬಟ್ ಸೂರ್ಯ ಎಲ್ಲಿದ್ದಾನೆ, ಮೀನ ರಾಶಿಯಲ್ಲಿದ್ದಾನೆ. ನಾನು 1 ಮಂತ್ ನ್ಯಾವಿಗೇಟ್ ಮಾಡ್ತೇನೆ. ಸೊ 1 ವೀಕ್ ನ್ಯಾವಿಗೇಟ್ ಮಾಡಿದೆ. 2 ನೆಕ್ಸ್ಟ್ ಅಮಾವಾಸ್ಯೆಗೆ ಹೋಗೋಣ. ಕೃಷ್ಣ ಪಕ್ಷ ಅಮಾವಾಸ್ಯೆ, ಕೃಷ್ಣ ಪಕ್ಷ ಚತುರ್ದಶಿ, ಕೃಷ್ಣ ಪಕ್ಷ ಅಮಾವಾಸ್ಯೆ. ಸೂರ್ಯ ಎಲ್ಲಿದ್ದಾನೆ, ಸ್ಟಿಲ್ ಮೀನರಾಶಿಯಲ್ಲೇ ಇದ್ದಾನೆ. ಏನಾಯಿತು, ಸೂರ್ಯ ಸಂಕ್ರಮಣ ಆಗಲಿಲ್ಲ. ಸೊ ಹಾಗಾಗಿ ಏನಾಗ್ತೇವೆ, ಒಂದು ಎಕ್ಸ್ಟ್ರಾ ಡೇನ ಎಕ್ಸ್ಟ್ರಾ ಮಂತನ ಆ್ಯಡ್ ಮಾಡ್ತೇವೆ. ಅಧಿಕ ಚೈತ್ರ ಅಂತ ಆ್ಯಡ್ ಮಾಡ್ತೇವೆ. ಭಾಳ ಜನ ಒಂದು ರೂಲ್ ಉಂಟು, ಅಧಿಕ ಚೈತ್ರ ಬರೋದಿಲ್ಲ, ಬಂದರೆ ನಿಮಗೆ ಬರೋದು ವೈಶಾಖ, ಜ್ಯೇಷ್ಠ, ಆಷಾಢ ಈ ಥರನೇ ಬರ್ತದೆ ಅಂತ ಹೇಳ್ತಾರೆ. ಕಾಲಗಣನೆ ಯಾವಾಗೂ ಫಿಕ್ಸ್ಡ್ ಆಗಿರಲ್ಲ. ಆ್ಯಕ್ಚುಲಿ ಹೇಳಬೇಕಾದ್ರೆ 32 ತಿಂಗಳು 16 ದಿನಕ್ಕೆ ಬರಬೇಕು. ಈಗ ನೋಡಿ, ಈ ಅಧಿಕ ಮಾಸಕ್ಕೂ ಮುಂದೆ 2029 ಬರುವ ಅಧಿಕ ಮಾಸಕ್ಕೂ ನಿಮಗೆ 34 ತಿಂಗಳಾಗತ್ತೆ. ಅದು ಯಾಕೆ ಆ ಥರ ಬರುತ್ತೆ ಅಂತ ಕೂಡ ನಾವು ಕ್ಲಾಸ್ ಕೊನೆಯದಾಗೆ ಹೇಳೋಣ. ಸೊ ಇದು ನಿಮಗೆ ಅಸ್ಟ್ರೋನಾಮಿಕಲಿ ನೀವು ಅಧಿಕ ಮಾಸವನ್ನು ಕಂಡುಹಿಡಿಬೇಕಾದರೆ, ಅಧಿಕ ಮಾಸ ಹೇಗೆ ಬರುತ್ತೆ ಅಂತ ಗೊತ್ತಿದೆ, ಅಧಿಕ ಮಾಸ ಆ್ಯಡ್ ಮಾಡದಿದ್ದರೆ ಏನೇನು ಅನಾಹುತ ಆಗುತ್ತೆ ಅಂತ ಕೂಡ ಗೊತ್ತಿದೆ. ಸೊ ಹಾಗಾಗಿ ಅಧಿಕ ಮಾಸ ಅಂತಂಬೋದು ನಾವು ಮಾಡುವಂಥ ಕರೆಕ್ಷನ್. ಸೂರ್ಯ ಮಾಸ ಚಾಂದ್ರ ಮಾಸ ಎರಡನ್ನೂ ಬಳಸುವಾಗ ಅದನ್ನೆರಡೂ ಕೂಡ ಸಮತೋಲನಗೊಳಿಸಲಿಕ್ಕೆ ಆ್ಯಡ್ ಮಾಡುವಂಥ ಒಂದು ವ್ಯವಸ್ಥೆ. ಆ ಸಮಸ್ಯೆಯಿಂದ ಅಧಿಕ ಮಾಸ ಇಲ್ಲದೇ ಇದ್ದರೆ ಸಮಸ್ಯೆ ಏನಾಗುತ್ತೋ ಆ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಸೊಲ್ಯೂಷನೇ ಈ ಅಧಿಕ ಮಾಸ. ಸರ್, ಇದು ನಮಗೆ ಅಸ್ಟ್ರೋನಾಮಿಕಲ್ ಆ್ಯಂಗಲ್ ಆಯಿತು. ಇನ್ನು ಪ್ರಶ್ನೆಗಳು ಭಾಳ ಜನ ಕೇಳುವಂಥದ್ದು ಏನಂತಂದರೆ, ಈಗ ಆ ಸಮಯದಲ್ಲಿ ಯಾಕೆ ದಾನ ಧರ್ಮಾದಿಗಳನ್ನು ಹಮ್ಮಿಕೊಡ್ತೇವೆ? ಇದನ್ನು ಸ್ವಲ್ಪ ಸೆನ್ಸಿಟಿವ್ ವಿಚಾರ. ಹಳೆಯ ಸಂಪ್ರದಾಯವನ್ನು ನಿರಾಕರಣೆ ಮಾಡೋದಲ್ಲ, ಹಳೆಯ ಸಂಪ್ರದಾಯಗಳನ್ನು ತಾತ್ವಿಕ ಬೇಸ್ ಮೇಲೆ ತಿಳ್ಕೊಳ್ಳೋಣ. ಯಾವುದೇ ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಏನೇ ಮಾಡಿದ್ರು ತಿಳ್ಕೊಂಡು ಮಾಡಿ. ತಿಳ್ಕೊಂಡು ಮಾಡೋದು ಉತ್ತಮ. ತಿಳ್ಕೊಳ್ಳೋದೇ ಇದ್ರೆ ಏನಾಗುತ್ತೆ, ತೊಂದರೆಗಳಾಗತ್ತೆ. ಇದು ಪ್ರಾಚೀನ ಸಂಪ್ರದಾಯಗಳ ನಿರಾಕರಣೆ ಮಾಡೋದಲ್ಲ, ಮತ್ತಿಷ್ಟು ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಬೇಕು. ಸೊ ಅಧಿಕ ಮಾಸಕ್ಕೆ ನಮಗೆ ಪ್ರಮಾಣ ಗೊತ್ತಿದೆ. ಆದರೆ ಅಧಿಕ ಮಾಸವನ್ನು ಕೇವಲ ಪಂಚಾಂಗದ ವಿಷಯಕ್ಕೆ ಮಾತ್ರ ಅಲ್ಲ,
ಧರ್ಮ ಹೇಗೆ ಎವಾಲ್ವ್ ಆಗುತ್ತೆ ಅಂತಂಬೋ ದೃಷ್ಟಿಕೋನದಿಂದ ನೋಡಬೇಕು. ಬಹಳ ಜನ ಅಧಿಕ ಮಾಸದಲ್ಲಿ ಏನು ಮಾಡ್ತಾರೆ, 33 ದಾನ ಮಾಡ್ತಾರೆ, ಅಪೂಪ ದಾನ ಕೊಡ್ತಾರೆ, ಬ್ರಾಹ್ಮಣರಿಗೆ ವಸ್ತ್ರ ಕೊಡ್ತಾರೆ, 33 ಸಂಖ್ಯೆಯಲ್ಲಿ ದಾನ ಮಾಡ್ತಾರೆ. ಆದರೆ ಒಂದು ಪ್ರಶ್ನೆ ನಾವು ನೋಡಬೇಕು, ಇದೆಲ್ಲ ಯಾಕೆ ಮಾಡ್ತಾ ಇದ್ದೇವೆ, ಹಿಂದೆ ಯಾಕೆ ಮಾಡ್ತಾ ಇದ್ರು, ಇವತ್ತು ಯಾಕೆ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆಯನ್ನು ನಾವು ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಯಾಕೆ ಎಂಬ ಪ್ರಶ್ನೆ ಬಂದಾಗಲೇ ಜ್ಞಾನ ಆರಂಭ ಆಗೋದು. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ, ಯಾಕೆ ಅಂತದೆಲ್ಲ ಪ್ರಶ್ನೆ ಮಾಡಬಾರ್ದು, ಸನಾತನದ ಸಂಪ್ರದಾಯವನ್ನು ಪ್ರಶ್ನೆ ಮಾಡೋಷ್ಟು ದೊಡ್ಡವನಾಗಿದೆಯಾ ಅಂತಂದರೆ ನಾವು ಯಾವತ್ತಿಗೂ ಕೂಡ ವಿಷಯವನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಈ ಥರ ಪ್ರಶ್ನೆ ಮಾಡೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಜನ್ರೇಷನವರು ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಮಾಡಬೇಕು ಅಂತ ಕೈ ಬಿಡುವಂಥ ಅಪಾಯ ಉಂಟು. ಇವತ್ತು ಜನ್ರೇಷನಲ್ಲಿ ಯಾರು ಹಿಡಿಸ್ಕೊಳ್ಳೋದೇ ಇಲ್ಲ. ಹಳೆಯ ತಲೆಮಾರು ಏನಿದೆ ಅವರನ್ನು ಹಿಡಿಸ್ಕೊಳ್ತಿದ್ದಾರೆ. ಈಗಿರೋ ಜನ್ರೇಷನ್ಗೆ ಒಂದು 60 ವರ್ಷ ಆಯ್ತು ಅಂದ್ಕೊಳ್ಳಿ, ಈ ಸಾಂಪ್ರದಾಯಗಳು ನಮ್ಮ ಹಿಂದೆ ಮಾಡ್ತಿದ್ರು ಅಂತಂಬೋದು ಮುಂದಿನವ್ರಿಗೆ ನೆನಪು ಕೂಡ ಇರಲ್ಲ. ಎಷ್ಟೋ ಸಾಂಪ್ರದಾಯಗಳು ನಮಗೆ ಇವತ್ತಿನ ದಿನ ಗೊತ್ತಿಲ್ಲ. ಯಾಕೆಂತಂದರೆ ನಮ್ಮ ತಂದೆ ತಾತ ಅವ್ರಿಗೂ ಗೊತ್ತಿಲ್ಲ, ಅವರು ಮಾಡೋದು ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರ ಮುತ್ತಾತಂದರೆ ಹೇಳಿಕೊಟ್ಟಿಲ್ಲ. ಹಾಗೆ ಆಗತ್ತೆ. ಯಾಕೆ ಅಂತಂಬೋದು ಪ್ರತಿಯೊಂದಕ್ಕೂ ಪ್ರಶ್ನೆ ಹಾಕ್ಕೊಳ್ಬೇಕು. ಅದರಿಂದ ನಮ್ಮ ಸನಾತನ ಧರ್ಮ ಅಂತಂಬೋದು ಏನು ಅಷ್ಟು ವೀಕ್ ಅಲ್ಲ. ಪ್ರಶ್ನೆ ಮಾಡಿದರೆ ಸೋಲ್ತು ಹೋಗೋಕ್ಕೆ, ಪ್ರಶ್ನೆ ಮಾಡಿದಷ್ಟು ಮಾತ್ರಕ್ಕೆ ಧರ್ಮಕ್ಕೆ ಅಗೇನಿಸ್ಟಾಗಿ ಹೋದಂಗಲ್ಲ, ತಿಳ್ಕೊಂಡು ಮಾಡಬೇಕು. ಇದು ಕೃಷ್ಣನೇ ಹೇಳುವಂಥ ವಿಚಾರ. ಹಾಗಾಗಿ ಪ್ರಾಚೀನ ಕಾಲದಲ್ಲಿ ನಿಮಗೆ ಸಮಾಜ ಅಂತಂಬೋದು ಹೇಗಿತ್ತು ನೀವು ನೋಡಿ. ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣ ಸಮಾಜ ಅಂತ ತಗೊಳ್ಳೋಣ. ಅವರೇನು ಮಾಡ್ತಿದ್ರು, ವೇದ ಅಧ್ಯಯನ ಮಾಡ್ತಿದ್ರು, ಅಧ್ಯಾಪನೆ ಮಾಡ್ತಿದ್ರು, ಯಜ್ಞ ಮಾಡ್ತಿದ್ರು, ಶಾಸ್ತ್ರದ ರಕ್ಷಣೆ ಮಾಡ್ತಿದ್ರು, ಸಮಾಜಕ್ಕೆ ಜ್ಞಾನ ಸೇವೆ ಮಾಡ್ತಿದ್ರು. ಇದನ್ನೇ ನಾವೇನಂತೀವಿ, ಅಮೃತ ವೃತ್ತಿ ಅಂತ ಹೇಳ್ತೇವೆ. ಹಿಂದೆ ಹಲವಾರು ಬಾರಿ ಇರುವಂಥ ವೃತ್ತಿಗಳನ್ನು ನಾವು ನೋಡಿದ್ದೇವೆ. ವೃತ, ಅಮೃತ, ಮೃತ, ಪ್ರಮೃತ, ಸತ್ಯಾನೃತ, ಶ್ವವೃತ, 6 ಥರ ವೃತ್ತಿಗಳು ನಾವು ಭಗವದ್ಗೀತೆ ಪಾಠದಲ್ಲಿ ಹೇಳ್ಕೊಂಡಿದ್ದೆ. ಅವರು ಅಮೃತ ವೃತ್ತಿಯನ್ನು ಮಾಡ್ತಿದ್ರು, ಅಥವಾ ವೃತ ಅಥವಾ ಮೃತ, ಈ 3 ವೃತ್ತಿಗಳನ್ನೇ ಬ್ರಾಹ್ಮಣರು ಮಾಡ್ತಿದ್ರು. ವೃತ ಅಂತಂದರೆ ಯಾರನ್ನತ್ರ ಏನು ಸಂಗ್ರಹಣ ಮಾಡದೆ ಜೀವನ ಮಾಡೋದು. ಅಮೃತ ಅಂದರೆ ನಮಗೇನು ಬೇಕು ಅದು ಯಾರನ್ನ ಕೊಟ್ಟರೆ ಸ್ವೀಕಾರ ಮಾಡೋದು, ಯಾರನ್ನ ಕೇಳಲಿಕ್ಕೆ ಹೋಗೋದಿಲ್ಲ. ಮೃತ ಅಂತಂದರೆ ಏನು ಸಂಗ್ರಹಣ ಮಾಡ್ಕೊಳ್ಳೋಂಗಿಲ್ಲ, ಯಾರನ್ನ ಕೇಳಿ ಇನ್ನೊಬ್ಬರನ್ನ ಭಿಕ್ಷೆ ಬೇಡಿ ತಗೊಳ್ಬೇಕು, ಅದನ್ನು ಮೃತ ಅಂತಾರೆ. ಇದು ಸನ್ಯಾಸಿಗಳು ಮಾಡುವಂಥದ್ದು. ಅಮೃತ ಅಂದರೆ ಗೃಹಸ್ಥರು ಮಾಡುವಂಥದ್ದು. ವೃತ ಅಂತಂದರೆ ಅವಧೂತಗಳು. ನಮಗೆ ದ್ರೋಣಾಚಾರ ಅಂತ ಮಹಾನುಭಾವರು ವೃತ್ತವೃತ್ತಿ ಮಾಡಿದ್ದು ನೋಡಿದ್ದೆ. ಸೊ ಹಿಂದಿನ ಕಾಲದಲ್ಲಿ ಈ ರೀತಿ ಮಾಡ್ತಿದ್ರು. ಇವರಿಗೆ ಸ್ಯಾಲ್ರಿ ಇಲ್ಲ, ಬಿಸ್ನೆಸ್ ಇರಲ್ಲ, ಮಂತ್ಲಿ ಇನ್ಕಮ್ ಇಲ್ಲ, ಅವರು ಸಮಾಜಕ್ಕೋಸ್ಕರ ಬದುಕ್ತಾ ಇದ್ರು. ಹಾಗಾದರೆ ಅವ್ರ ಜೀವನವನ್ನು ಯಾರು ನೋಡ್ಕೊಳ್ಬೇಕು? ಸಮಾಜವೇ ನೋಡ್ಕೊಳ್ಬೇಕು. ಯಾಕಂದರೆ ಸಮಾಜದ ಹಿತಕ್ಕಾಗಿ ಅವ್ರು ಮಾಡ್ತಿದ್ರು. ಅವ್ರು ಮಾಡುವಂಥದ್ರಿಂದನೇ ಸಮಾಜದಲ್ಲಿ ಮಳೆ ಬೆಳೆ ಏನಾದರೂ ಕಷ್ಟ ಬಂದಾಗ ಪರಿಹಾರ ಎಲ್ಲ ಕೂಡ ಸಮಾಜಕ್ಕೆ ಕೊಡ್ತಿದ್ರು. ಹಾಗಾಗಿ ಅವರನ್ನು ಬೆಳೆಸುವಂಥ ಕರ್ತವ್ಯ ಸಮಾಜದ ಇತರ ಜನರದಾಗಿತ್ತು. ಅದಕ್ಕಾಗಿ ಏನು ಮಾಡ್ತಿದ್ರು, ಹಬ್ಬಗಳು, ಹರಿದಿನಗಳು, ಅಧಿಕ ಮಾಸಗಳು, ಇಂತಹ ಸಂದರ್ಭಗಳು ಬಂದಾಗ ದಾನ ಧರ್ಮಗಳು ಮಾಡ್ತಿದ್ರು. ಅದು ಕೇವಲ ಪುಣ್ಯಕ್ಕಾಗಿ ಮಾತ್ರ ಅಲ್ಲ, ಅದು ಸಮಾಜದ ನಾಲೆಡ್ಜ್ ಸಿಸ್ಟಮನ್ನು ಸಪೋರ್ಟ್ ಮಾಡುವಂಥ ಒಂದು ವಿಧಾನವಾಗಿತ್ತು ಹಿಂದಿನ ಕಾಲದಲ್ಲಿ. ಈ ಅಪೂಪದಾನ ಅಂತಂಬೋದು ನೋಡಿದ್ರೆ ಕೂಡ ಅದೇ ನಾವು ನೋಡ್ಬೋದು. ಇಂದು ನಮಗೆ ಅಪೂಪ ಅಂತಂಬೋದು, ಅತ್ತರಸ ಅಂತಂಬೋದು ಸಾಮಾನ್ಯ ಸಿಹಿ ತಿಂಡಿ. ಯಾರೋ ಇವತ್ತು ಮಕ್ಕಳಿಗೆ ಕೊಟ್ರೆ ತಿನ್ನಲ್ಲ ಯಾರು. ಇವತ್ತು ನಮ್ಮ ದೊಡ್ಡವರಿಗೆ ಕೂಡ ಬೇಕಾದಷ್ಟು ಶುಗರ್ ಇದೆ ದೇಹದಲ್ಲಿ, ಅವರು ಯಾರು ತಿನ್ಲಿಕ್ಕೆ ಹೋಗಲ್ಲ. ಪ್ಲಸ್ ಕೊಲೆಸ್ಟ್ರಾಲ್ ಬರುತ್ತೆ, ಅದು ಇದು 26 ಕಂಡೀಷನ್ಸ್ ಆಗ್ತೇವೆ. ಹಾಗಾಗಿ ಯಾರೂ ಈ ಸಿಹಿ ತಿಂಡಿ ಅಂತ ಇವತ್ತು ನಾವು ಪರಿಗಣಿಸ್ತಿಲ್ಲ. ನಮಗೆ ಗೊತ್ತಿದ್ದಲ್ಲ, ಒನ್ಸ್ ಅಪಾನ್ ಎ ಟೈಮ್ ಪ್ಲೂಟೋ ಅಂತಂಬೋ ಒಂದು ಗ್ರಹವಾಗಿ ಪರಿಗಣಿಸ್ತಿದ್ರು. ನಂತರ ಏನು ಮಾಡಿದ್ವಿ, ಇದು ಪ್ಲೂಟೋ ಅಂತಂಬೋ ಗ್ರಹಗಳು ಭಾಳ ಇದ್ದಾವೆ, ಇದನ್ನು ನಾವು ಈ ಲಿಸ್ಟಿಂದ ತೆಗೆದು ಹಾಕೋಣ ಅಂತ ತೆಗೆದು ಹಾಕಿದ್ವಿ. ಆ ಥರನೇ ನಾವು ಮಾಡ್ತಾ ಇರೋದು ಈಗ. ಆದರೆ ಪ್ರಾಚೀನ ಕಾಲದಲ್ಲಿ ಇದು ಒಂದು ವಿಶೇಷವಾದಂಥ ಆಹಾರ. ಆಗಿನ ಕಾಲದಲ್ಲಿ ಸ್ವೀಟ್ ಅಂದರೆ ಇದೆ, ಹೈಯೆಸ್ಟ್ ಗ್ರೇಡ್ ಸ್ವೀಟ್, ಹಬ್ಬದ ಮಿಠಾಯಿ, ವಿರಳವಾದಂಥ ಸಂತೋಷದ ಪದಾರ್ಥ. ಆ ಕಾಲದಲ್ಲಿ ಯಾರಾದರೂ ಅಪೂಪ ಕೊಟ್ಟರೆ ಅದು ಪ್ರೀತಿಯ ಹಂಚಿಕೆ ಆಗಿತ್ತು. ಅದನ್ನು ಸ್ವೀಕರಿಸಿದಂಥ ಕುಟುಂಬವು ತುಂಬ ಸಂತೋಷವಾಗ್ತಾ ಇತ್ತು. ಆದರೆ ಈಗಿನ ಕಾಲ ಪರಿಸ್ಥಿತಿ ಬದಲಾಗಿದೆ. ಸೊ ಹಾಗಾಗಿ ನಾವು ನೋಡಿದರೆ ಇವತ್ತು ಸ್ವೀಟ್ಸ್ ಎಲ್ಲ ಕಡೆ ಸಿಗತ್ತೆ. ನೀವು ಯಾರು ಕೊಡಬೇಕು ಅಂತ ಏನಿಲ್ಲ. ಹಿಂದಿನ ಕಾಲ ಮನೆಗೆ ಮಾಡ್ತಿದ್ದಿಲ್ಲ, ದುಡ್ಡಿಲ್ಲ, ಬೇಕಾದ ಅದಕ್ಕೆ ತುಂಬ ಕಂಡೀಷನ್ಸ್ ಇತ್ತು. ದೊಡ್ಡ ದೊಡ್ಡ ಫ್ಯಾಮಿಲೀಸು,
ಮನೆಗೆ ಇಬ್ಬರು ಮೂರು ಒಬ್ಬ ಮಗಿದ್ರೆ ಕೊಡ್ಬೋದು. ಮನೆಗೆ 20 ಜನ 30 ಜನ ಇದ್ರೆ ಅವರಿಗೆ ಸ್ವೀಟ್ ಮಾಡಬೇಕಂದ್ರೆ ಎಷ್ಟು ಬೇಕು, ಎಷ್ಟು ಬೆಲ್ಲ ಬೇಕು, ಎಷ್ಟು ತುಪ್ಪ ಬೇಕು, ಕಷ್ಟ ಅಲ್ವಾ? ಆಗಿನ ಕಾಲ ಮಾಡ್ತಿದ್ದಿಲ್ಲ. ಅಲ್ಲಿ ಇನ್ನೊಂದು ಹೊರಗಡೆ ಕೂಡ ಸ್ವೀಟ್ ಸಿಗ್ತಾ ಇದ್ದಿದ್ದಿಲ್ಲ. ಈ ಇವಾಗ ಏನಾಗಿದೆ, ಎಲ್ಲ ಕಡೆ ನಿಮಗೆ ಸ್ವೀಟ್ ಸಿಗತ್ತೆ. ಆನ್ಲೈನ್ ಆರ್ಡರ್ ಮಾಡ್ಕೋಬಹುದು ತಿನ್ಬೇಕನ್ಸಿದ್ರೆ. ಹಬ್ಬಕ್ಕೋಸ್ಕರ ಯಾರು ಕಾಯಲ್ಲ. ಎಲ್ಲ ಕಡೆ ಸ್ವೀಟ್ಸ್ ಬೇಕಾದಾಗ ಸಿಗೋ ಆದ ಕಾರಣವೇ ನಾವು ಹಬ್ಬಗಳು ಕೂಡ ನಮಗೆ ಸ್ವಾರಸ್ಯ ಇಲ್ಲ. ಹಬ್ಬ ಅಂದ್ರೆ ಹಿಂದಿನ ಕಾಲ ಏನೋ ಮಧುರ ಪದಾರ್ಥ ಮಾಡ್ತಿದ್ರು. ಇವತ್ತು ಮಧುರ ಪದಾರ್ಥ ದಿನಾಗೂ ನಿಮಗೆ ಸಿಗೋ ಕಾಲಕ್ಕೆ ಹಬ್ಬಕ್ಕೋಸ್ಕರ ಯಾರನ್ನ ಕಾಯ್ತಾರ? ಹಬ್ಬ ಅಂದ್ರೆ ಉತ್ಸಾಹ ಇರುತ್ತಾ? ಇರಲ್ಲ. ಲೈಫ್ ಸ್ಟೈಲ್ ಬದಲಾಗಿದೆ, ಮನುಷ್ಯನಿಗೆ ಡಯಾಬಿಟಿಸ್ ಹೆಚ್ಚಾಗಿದೆ, ಜನರ ಅಗತ್ಯಗಳು ಬದಲಾಗಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಅದು ರ್ಯಾರ್ ಸ್ವೀಟ್, ಇವತ್ತು ಅದು ಕಾಮನ್. ಅಸಲು ಸ್ವೀಟೇ ಅಲ್ಲ ಇವತ್ತು, ಅಪೂಪ ಅಂಬೋದು. ನೀವು ಎಲ್ಲನ ಮದುವೆಗಳು ಹಬ್ಬ ಹರ ಮಾಡ್ರಿ, ಯಾರಾದ್ರೂ ಹತ್ತಿರ ಮಾಡಿಸ್ತಾರ? ಯಾವುದೋ ಜಿಲೇಬಿನೋ ಜಾಂಗೀರೋ ಬಾದುಷಾನೋ, ಅಸಲು ಹೊಸ ಅಸಲು ನಂಗೆ ಹೆಸರು ಕೂಡ ಗೊತ್ತಾಗಲ್ಲ. ಯಾವಾಗೋ ಅವ್ರನ್ನೇ ಕೇಳ್ಬೇಕು ಇದೇನು ಸ್ವೀಟ್ ರೀ ಅಂತ ಕೇಳಬೇಕು ಹಾಕಿದರೆ. ಆ ಥರ ಪರಿಸ್ಥಿತಿ ಬಂದಿದೆ ಇವತ್ತು. ನಾರ್ತ್ ಇಂಡಿಯನ್ ಸ್ವೀಟ್ಸ್ ಎಲ್ಲ ಇಂಪೋರ್ಟ್ ಆಗಿಬಿಟ್ಟಿದೆ ಈಗ. ಸೊ ಹಿಂದಿನ ಕಾಲದಲ್ಲಿ ಫೆಸ್ಟಿವಲ್ ಜಾಯ್ ಇತ್ತು, ಇವತ್ತಿನ ಕಾಲ ಆರ್ಡಿನರಿ ಐಟಮ್ ಅದು. ಹಿಂದಿನ ಕಾಲ ಎಮೋಷ್ನಲ್ ವ್ಯಾಲ್ಯೂ ಇತ್ತು, ಇವತ್ತು ಮೆಕ್ಯಾನಿಕಲ್ ರಿಚುವಲ್. ಹಿಂದಿನ ನಮಗೇನು ಅದರ ಹಿಂದಿರುವಂಥ ಎಮೋಷ್ನಾಲಿಟಿ ಏನು ಗೊತ್ತಿಲ್ಲ. ಯಾಕೆಂದರೆ ಜ್ಞಾನ ಯಾವಾಗ ಯಾವುದಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಇದ್ರೆ ಎಮೋಷ್ನಲ್ ವ್ಯಾಲ್ಯೂ ಇರೋದೇ ಇಲ್ಲ. ಮೆಕ್ಯಾನಿಕಲ್ಲ ಮಾಡೋದು. ಅವ್ರು ಯಾರೋ ಪ್ರವಚನದಲ್ಲಿ ಹೇಳ್ತಾರೆ ಅಪೂಪ ದಾನ ಮಾಡಬೇಕು ನೀವು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಾರೆ ಅಂತ ನಾವು ಮಾಡೋದು. ಯಾಕೆ ಮಾಡಬೇಕು, ಮಾಡಿದ್ರಿಂದ ಏನಾಗ್ತದೆ ಅದೆಲ್ಲ ತಿಳ್ಕೊಂಡ್ರೆ ಎಮೋಷ್ನಲ್ ವ್ಯಾಲ್ಯೂ ಬರ್ತದೆ. ಅದಕ್ಕೆ ಇಷ್ಟು ಇದೆಯಾ ಅಂತಂಬುದು ಗೊತ್ತಾಗ್ತದೆ. ಆದರೆ ಇವತ್ತಿನ ಸಮಾಜಕ್ಕೆ ಅದು ಯಾವುದೋ ಅವಶ್ಯಕತೆ ಇಲ್ಲ. ಇವತ್ತಿನ ಸಮಾಜಕ್ಕೆ ಬೇಕಾಗಿರೋದೇನು? ಔಷಧಿ ಬೇಕು, ಎಜುಕೇಷನಲ್ ಸಪೋರ್ಟ್ ಬೇಕು, ಮೆಂಟಲ್ ಸಪೋರ್ಟ್ ಬೇಕು, ಈ ಥರ ದಾನಗಳು. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಕೇವಲ ಸಾಂಪ್ರದಾಯಕ್ಕಾಗಿ ಅದೇ ಹಳೆಯ ರೂಪವನ್ನು ಮೆಕ್ಯಾನಿಕಲಿ ನಾವು ರಿಪೀಟ್ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೊಂದು ಪ್ರಶ್ನೆ ಮಾಡ್ಕೊಳ್ಬೇಕು. ಧರ್ಮದ ಉದ್ದೇಶ ರೂಪವ ಅಥವಾ ಉಪಯೋಗವ? ನಾವು ಉಪಯೋಗವನ್ನು ನೋಡಬೇಕು ಅಥವಾ ರೂಪ ಅವ್ರು ಕೊಟ್ಟಿದ್ದಾರೆ ನಾವು ಕೊಟ್ಬಿಡೋಣವೋ? ಇದು ನಮ್ಮಲ್ಲಿ ನಾವೇ ಪ್ರಶ್ನೆ ಕೇಳ್ಕೋಬೇಕು. ಇದಕ್ಕೆ ಸಪೋರ್ಟಿವ್ ಆಗಿ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಿಮಗೆ 17ನೇ ಅಧ್ಯಾಯದಲ್ಲಿ ಬರ್ತದೆ. ಸಾತ್ವಿಕ ದಾನ ಅಂದ್ರೇನು, ರಾಜಸ ದಾನ ಅಂದ್ರೇನು, ತಾಮಸ ದಾನ ಅಂದ್ರೇನು. ಇದು ಸನಾತನ. ಯಾವ ಕಾಲದಲ್ಲಾದರೂ ಏನು ದಾನ ಮಾಡಬೇಕಾದ್ರೂ ಫಾಲೋ ಆಗಬೇಕಾದ ರೂಲ್ಸನ್ನು ಕೃಷ್ಣ ಹೇಳಿದ್ದಾನೆ. 17ನೇ ಅಧ್ಯಾಯ ನೀವು ನೋಡಿದ್ರೆ, ದಾತವ್ಯ ಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಮಾಡೋದು ಕರ್ತವ್ಯ ಅಂತಂಬ ಭಾವನದಿಂದ, ಯಾವ ಥರದ ಪ್ರತಿಫಲ ನಿರೀಕ್ಷಣೆ ಇಲ್ಲದೆ, ಯೋಗ್ಯವಾದಂಥ ವ್ಯಕ್ತಿಗೆ ಯೋಗ್ಯವಾದಂಥ ಸಮಯದಲ್ಲಿ ಯೋಗ್ಯವಾದ ಸ್ಥಳದಲ್ಲಿ ನೀಡುವ ದಾನವನ್ನು ಸಾತ್ವಿಕ ದಾನ ಅಂತಂತಾರೆ. ಯೋಗ್ಯವಾದಂಥ ವ್ಯಕ್ತಿ, ಅಪೂಪವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ವ್ಯಕ್ತಿ ಯಾರು? ಯೋಗ್ಯವಾದಂಥ ವ್ಯಕ್ತಿ ಯಾರಂತಂದರೆ, ಅಪೂಪವನ್ನು ಇಷ್ಟು ಸಂತೋಷವಾಗಿ, ಅಯ್ಯೋ ನನ್ನ ಜೀವನದಲ್ಲಿ ಅಪೂಪವನ್ನು ತಿಂತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಇದು ಅವರು ಕೊಟ್ಟರು, ದೇವರ ದಯೆ, ಭಗವಂತ ನನಗೆ ಕೊಡಿಸಿದ ಅಂತ ಸಂತೋಷ ಪಡುವವರು ಯಾರಿದ್ದಾರೆ? ಅಪೂಪವನ್ನು ನೋಡಿ ಯಾರೂ ಇಲ್ಲ. ನೀವು ಕೊಟ್ರಂತ ಅಂದ್ಕೊಳ್ಳಿ, ಅಪೂಪ ಸ್ವೀಕಾರ ಮಾಡ್ತಾರೆ. ಅಪೂಪ ಯಾವುದೋ ಒಂದು ತಟ್ಟೆಯಲ್ಲಿ ಕೊಡಬೇಕಲ್ಲ, ಭಾಳ ಜನ ಬೆಳ್ಳಿ ತಟ್ಟೆಯಲ್ಲಿ ಕೊಡೋದುಂಟು. ಸೊ ಅಪೂಪ ಸಂತೋಷ ಕೊಡಲ್ಲ, ಬೆಳ್ಳಿ ತಟ್ಟೆ ಸಂತೋಷ ಕೊಡ್ತದೆ. ಅಥವಾ ಅಪೂಪ ಸಂತೋಷ ಕೊಡಲ್ಲ, ಅದ್ರ ಮೇಲೆ ದಕ್ಷಿಣ ಇಡ್ತಿರಲ್ಲ, ಅದು ಸಂತೋಷ ಕೊಡ್ತದೆ. ಸೊ ಪದಾರ್ಥದಿಂದ ನಮಗೇನು ಆಗೋದಿಲ್ಲ. ಈಗ ನಿಮಗೆ ಯೋಗ್ಯವಾದಂಥ ವ್ಯಕ್ತಿ, ಅಪೂಪಗೆ ಯೋಗ್ಯವಾದಂಥ ವ್ಯಕ್ತಿ ಯಾರಿಲ್ಲ. ಯಾಕೆಂದರೆ ಅದು ಆರ್ಡಿನರಿ ಸ್ವೀಟು, ಪ್ಲಸ್ ಇವತ್ತು ಅದರ ಬಗ್ಗೆ ಮಾಹಿತಿ ಯಾರಿಗೂ ಇಲ್ಲ. ಮಕ್ಕಳಿಗೆ ಅಪೂಪ ಅಂದ್ರೇನು ಕೂಡ ಗೊತ್ತಿಲ್ಲ. ಯೋಗ್ಯವಾದಂಥ ವ್ಯಕ್ತಿಗೆ ಕೊಡಬೇಕು ಸಾತ್ವಿಕ ದಾನ ಅಂತಂದರೆ. ಅದಕ್ಕೋಸ್ಕರ ನಿರೀಕ್ಷಣೆ ಮಾಡುವಂಥ ವ್ಯಕ್ತಿ ಯಾರು? ಯೋಗ್ಯವಾದಂಥ ಸಮಯದಲ್ಲಿ ಕೊಡಬೇಕು. ಅಪೂಪವನ್ನು ಯಾವಾಗ ಸಮಯದಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಆ ಸಮಯದಲ್ಲಿ ಕೊಡಬೇಕು. ಇವತ್ತು ಈ 3 ರೂಲ್ಡ್ ಔಟ್ ಆಗಿದೆ. ಹಾಗಾಗಿ ನೀವು ಸಾತ್ವಿಕ ದಾನ ಕೆಳಗೆ ಬರೋದಿಲ್ಲ. ಮತ್ತು ರಾಜಸ ದಾನ ಅಂತಿದೆ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಪ್ರತಿಫಲಕ್ಕಾಗಿ, ಹೆಸರು ಪ್ರಶಂಸೆಗೆ ಅಥವಾ ಮನಸ್ಸಿನಲ್ಲಿ ಒತ್ತಡದಿಂದ ಅಸಮಾಧಾನದಿಂದ ನೀಡುವಂಥ ದಾನವನ್ನು ರಾಜಸ ದಾನ ಅಂತೇವೆ. ನಾವು ಯಾವುದಕ್ಕಾಗಿ ಮಾಡ್ತೇವೆ? ಪ್ರತಿಫಲಕ್ಕಾಗಿ ಮಾಡ್ತೇವೆ. ಕೊಟ್ಟರೆ ಪುಣ್ಯ ಬರುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ.
ಕೊಟ್ಟರೆ ಪುಣ್ಯ ಬರುತ್ತೆ ಅಂತಂಬೋದು ಉತ್ತಮ. ಅದು ಏನು ಪುಣ್ಯ ಅಂತ ತಿಳ್ಕೊಂಡು ಮಾಡಿದ್ರೆ ಉತ್ತಮ. ಆದರೆ ಅವ್ರು ಮಾಡಿದ್ದಾರೆ, ನಾವು ಮಾಡೋಣ. ಪ್ರವಚನದಲ್ಲಿ ಹೇಳಿದ್ದಾರೆ, ಮಾಡೋಣ. ಯೂಟ್ಯೂಬಲ್ಲಿ ಪದೇ ಪದೇ ಅದೇ ಹೇಳ್ತಾ ಇರ್ತಾರೆ. ಇವತ್ತಿಂದ ನೋಡಿ ವಾಟ್ಸಪ್ ಸ್ಟೇಟಸ್ಲೆಲ್ಲ ಅದೇ ಬರುತ್ತೆ. ನಿಮಗೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ. ಅಪರೂಪವನ್ನು ಮಾಡಲು ಕೊಡಲಾಗುತ್ತದೆ, ಮಡಿಯಲ್ಲಿ ಶುದ್ಧವಾದಂಥ ತುಪ್ಪದಿಂದ ನಾವು ಮಾಡಿಕೊಡಲಾಗುತ್ತೆ ಅಂತ ಬಿಸ್ನೆಸ್ ಶುರು ಆಗುತ್ತೆ. ಯಾಕಂದರೆ ನಾವ್ಯಾಕೆ ಮಾಡಬೇಕು? ಅಲ್ಲಿ ಆರ್ಡ್ರ್ ಮಾಡಿಬಿಟ್ರೆ ಅವ್ರು ಕೊಟ್ಬಿಡ್ತಾರೆ, ಅದನ್ನು ತೊಗೊಂಡೆ ಅವ್ರಿಗೆ ಕೊಟ್ಬಿಟ್ರೆ ಆಯಿತು. ಅವು ಆಚಾರ್ಯರಿದ್ದಾರೆ. ನಮಗೆ ಅದು ಏನೊಂದು, ಯಾರಿಗೆ ಬಡ ಬ್ರಾಹ್ಮಣ ಇರ್ತಾನೆ ಅಂಥವ್ರಿಗೆ ಕೊಡೋದಿಲ್ಲ. ಅವ್ರಿಗೆ ಯಾರು ಬೇಕಾಗಿರ್ತಾರಲ್ವ, ಅವರು ಏನೇ ಇದಾರು ಕೂಡ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಅವ್ರ ಮನೆ ಪೂಜೆ ಗೀಜೆ ಮಾಡಿಸ್ತಿರ್ತಾರೆ. ಅದೇ ಹೆಸರಿಗೋಸ್ಕರ, ಪ್ರಶಂಸೆಗೋಸ್ಕರ, ಪ್ರತಿಫಲಕ್ಕೋಸ್ಕರ. ಇವತ್ತು ನಾವು ಕೊಟ್ಟಂದ್ಕೊಳ್ಳಿ, ನಾವು ನಾಳೆನಾದ್ರು ಕೊಟ್ಟರೆ ಅಬ್ಲಿಗೇಷನ್ ಬರಲ್ಲ ಅಂತ ಹೇಳಲ್ಲ, ಖಂಡಿತ ಬಂದು ಮಾಡ್ತಾರೆ. ಈ ರೀತಿಗೋಸ್ಕರ ಮಾಡ್ತಾ ಇದ್ದೇವೆ. ಇದು ರಾಜಸ ದಾನದ ಕೆಳಗೆ ಬರ್ತದೆ. ಕೊನೆಯದಾಗಿ ಕೃಷ್ಣ ತಾಮಸ ದಾನ ಕೂಡ ಹೇಳ್ತಾನೆ. ಆದೇಶ ಕಾಲೇ ಯದ್ಧಾನಾಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮ ಸಮುದಾಹೃತಂ. ಅಯೋಗ್ಯವಾದಂಥ ಸ್ಥಳದಲ್ಲಿ, ಅಯೋಗ್ಯವಾದಂಥ ಸಮಯದಲ್ಲಿ, ಅಯೋಗ್ಯ ಅಂತಂದರೆ ಯೋಗ್ಯತೆ ಅರ್ಹತೆ ಇಲ್ಲದವನು ಅಂತ ಅರ್ಥ. ಅಯೋಗ್ಯ ಅಂದರೆ ನಾವು ಕನ್ನಡದಲ್ಲಿ ಬಳಸೋದು ಯಾವ ತಕ್ಕ ಕೆಲಸಕ್ಕೆ ಬರಲದ್ದನ್ನು ಅಯೋಗ್ಯ ಅಂತ ಬಳಸಿ, ಅಯೋಗ್ಯನಾಗಿದ್ದಾನೆ ಅಂತ ಬೈಲಿಕ್ಕೆ ಬಳಸ್ತೀವಿ. ಶಾಸ್ತ್ರ ಅಯೋಗ್ಯ ಅಂತಂದರೆ ಅರ್ಹತೆ, ಎಲಿಜಿಬಿಲಿಟಿ ಇಲ್ಲದೆ ಇರೋನು ಅಂತ ಅರ್ಥ. ಕೆಟ್ಟ ಪದ ಅಲ್ಲ ಅದು. ಸೊ ಅಯೋಗ್ಯವಾದಂಥ ವ್ಯಕ್ತಿಗೆ ಗೌರವ ಇಲ್ಲದೆ ಅವಮಾನದಿಂದ ನೀಡುವಂಥ ದಾನವನ್ನು ತಾಮಸ ದಾನ ಅಂತ ಕರಿತೇವೆ. ಇದರಲ್ಲಿ ಯಾವುದಾದ್ರೂ ಆಗಬಹುದು. ಅಯೋಗ್ಯವಾದ ಸ್ಥಳದಲ್ಲಿ ಕೊಟ್ಟರು ತಾಮಸ ದಾನವೇ, ಅಯೋಗ್ಯವಾದಂಥ ಸಮಯದಲ್ಲಿ ಕೊಟ್ಟರೂ ತಾಮಸ ದಾನವೇ. ಅಯೋಗ್ಯವಾದಂಥ ವ್ಯಕ್ತಿ, ಅವನಿಗೆ ಅವಶ್ಯಕತೆ ಇಲ್ಲ, ಮನೆಗೆ ಬೇಕಾದಷ್ಟು ಹಣ, ಬೇಕಾದಷ್ಟು ಅವನಿಗೆ ಇನ್ಕಮ್ ಇದೆ, ಎಲ್ಲ ಇದೆ. ಆದರೆ ಬ್ರಾಹ್ಮಣರಲ್ಲೂ ಬಡತನದಲ್ಲಿದ್ದವರು ಇರ್ತಾರೆ, ಅವ್ರಿಗೆ ಕೊಡಲ್ಲ ನಾವು. ನಮಗೆ ಯಾರು ತುಂಬ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ಯಾರು ಇರ್ತಾರೆ, ಅವನಿಗೆ ಬೇಕಾದಷ್ಟು ಬಂಗಾರ ಕಡೆಗಳೆಲ್ಲ ಹಾಕ್ಕೊಂಡಿರ್ತಾನೆ, ಅಂಥವ್ರಿಗೆ ಕೊಡ್ತೇವೆ ನಾವು. ಏನನ್ಸಿಕೊಳ್ಳುತ್ತೆ? ತಾಮಸ ದಾನ ಅಂತ ಅನಿಸ್ಕೊಳುತ್ತೆ. ಹಾಗಾಗಿ ನಾವು ಇದನ್ನು ಭಗವಂತ ಹೇಳಿದಂಥ ಮಾತುಗಳನ್ನು ಕೇಳಬೇಕು. ದಾನ ಮಾಡೋ ಕಾಲಕ್ಕೆ ಇದನ್ನು ಫಾಲೋ ಆಗಬೇಕು. ಸಾತ್ವಿಕ, ಅಗತ್ಯವನ್ನು ಮನಗಂಡು ಪ್ರತಿಫಲ ಇಲ್ಲದೆ ಕೊಡೋದು ಅಂದರೆ ಕಷ್ಟದಲ್ಲಿದ್ದವನನ್ನು ಹುಡುಕಿ ಕೊಡೋದು ಅಂತ ಅರ್ಥ. ಯಾಕೆಂದರೆ ಭಗವಂತ ಎಲ್ಲದಕ್ಕೂ ಭಗವಂತನೇ ಓಡಿ ಬರಲಿಕ್ಕಾಗಲ್ಲ. ನಮ್ಮನ್ನು ನಾವೇ ಒಬ್ಬರನ್ನೊಬ್ಬರು ಸಹಕಾರ ಕೊಟ್ಟುಕೊಳ್ಬೇಕು. ಆವಾಗ ಭಗವಂತ ಬರೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಭಗವಂತ ಬಂದು ದಿದ್ದಬೇಕಾಗತ್ತೆ. ಸಮಾಜದಲ್ಲಿ ಕಷ್ಟದಲ್ಲಿದ್ದವ್ರಿಗೆ ನಾವೇ ಕೊಟ್ಟರೆ ಇವತ್ತು ತೊಂದರೆ ಇಲ್ಲ. ಹಿಂದಿನ ಕಾಲದಲ್ಲಿ ಯಾರ ಮನೆಗೆ ಹೋದ್ರೂ ಫಸ್ಟ್ ನೀರು ಕೊಡ್ತಿದ್ರು. ಎಲ್ಲ ಕಡೆ ನಿಮಗೆ ನೀರನ್ನು ಒಂದು ಕಡೆ ತಣ್ಣಗಿರೋ ಕಡೆ ಇಡ್ತಿದ್ರು, ಎಲ್ಲ ಪಾಪ ನಡ್ಕೊಂಡು ಹೋಗೋರು ಬಂದು ಕುಡಿಲಿ ಅಂತ. ಅದು ಯಾವಾಗ ಮಾಡೋದಿಲ್ವೋ ಇವತ್ತು ನೀರಂತ ಅಂಬೋದು ವಾಟರ್ ಬಾಟ್ಲಲ್ಲಿ ಬಂದಿದೆ. ಯಾಕಂದರೆ ಸಹಾಯ ಮಾಡೋದು ಯಾರು ಇಲ್ಲ, ಕೊಂಡುಕೊಳ್ಬೇಕಾಗತ್ತೆ ಇವತ್ತಿನ ದಿನ. ಹಾಗೆ ನಾವು ಯೋಗ್ಯವಾದಂಥವನಿಗೆ ನಾವು ಕೊಟ್ಟರೆ ನಮಗೆ ಈ ಒಂದು ಬ್ಯಾಲೆನ್ಸ್ ಆಗ್ತದೆ. ಯೋಗ್ಯವಾದವನಿಗೆ ಕೊಳ್ಳಿಲ್ಲದ್ರೆ ಏನಾಗುತ್ತೆ? ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ತದೆ. ಹಾಗಾಗಿ ರಾಜಸ, ತಾಮಸ, ಸಾತ್ವಿಕ ನಾವು ಯಾವ್ದು ಮಾಡ್ತಾ ಇದ್ದೇವೆ ಅಂತ ನೋಡಿಕೊಳ್ಳಿ. ದಾನ ಮಾಡಿ, ಹಿಂದಿನ ಕಾಲದಲ್ಲಿ ಮಾಡೋದು ತಪ್ಪೇನೂ ಅಲ್ಲ, ಅದನ್ನು ಮುಂದುವರಿಸಬೇಕು. ಆದರೆ ಹಿಂದಿನವ್ರು ಹೇಗೆ ಮುಂದುವರಿಸ್ತಿದ್ರು ಅದೇ ಸ್ಟೈಲಲ್ಲಿ ನಾವು ಮುಂದುವರಿಸಬೇಕು. ಅವ್ರು ಮಾಡಿದ್ರು ನಾವು ಮಾಡಿಬಿಡೋಣ, ಸುಮ್ಮನೆ ಅವ್ರು ಕೊಟ್ಟಿದ್ರು ಅದು ಕೊಟ್ಬಿಡೋಣ ಸಾಕು, ಹಿಂದೆ ಮುಂದೆ ಇನ್ನು ನೋಡೋದು ಬೇಡ ಅಂದರೆ ಉಪಯೋಗ ಇಲ್ಲ. ಆಮೇಲೆ ಭಗವದ್ ದಾನವನ್ನು ಕೇವಲ ವಸ್ತು ಕೊಡುವುದು ಅಂತ ಅಂದುಕೊಂಡಿಲ್ಲ ಹಿಂದಿನವರು. ಮನಸ್ಸಿನ ಸ್ಥಿತಿ, ಉದ್ದೇಶ, ಭಾವನೆ, ಜಾಗೃತಿ ಇದು ತುಂಬ ಮುಖ್ಯ. ಯಾವುದಕ್ಕಾಗಿ ಕೊಡ್ತಾ ಇದ್ದೀವಿ ಅಂತಂಬುದು ಮುಖ್ಯ. ಹಸಿವಿರೋನಿಗೆ ಆಹಾರ ಕೊಡೋದು, ಓದಿಕೊಳ್ಳುವಂಥವನಿಗೆ ಪುಸ್ತಕವನ್ನು ಕೊಡೋದು, ಅನಾರೋಗ್ಯದಲ್ಲಿ ಒದ್ದಾಡ್ತಾ ಇರೋನಿಗೆ ಔಷಧವನ್ನು ಕೊಡೋದು, ಒಂಟಿಯಾಗಿರುವಂಥವನಿಗೆ ಮಾನಸಿಕ ಧೈರ್ಯವನ್ನು ಕೊಡೋದು, ಇದೆಲ್ಲ ಕೂಡ ದಾನದ ಕೆಳಗೆ ಬರುತ್ತೆ. ದಾನ ಅಂತಂಬೋದು ಒಂದಕ್ಕೆ ಲಿಮಿಟೆಡ್ ಅಲ್ಲ, ಎಲ್ಲ ಕಾಲದಲ್ಲಿ ದಾನ ಮಾಡಬೇಕು. ಆದರೆ ಎಲ್ಲ ಕಾಲದಲ್ಲಿ ದಾನ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ದೇವರವರು. ಕನಿಷ್ಠ ಪಕ್ಷ ಹಬ್ಬ ಹರಿದಿನಗಳಲ್ಲಾಗಲಿ, ಈ ಥರ ವಿಶೇಷ ಈ ಅಧಿಕ ಮಾಸಾದಿಗಳು ಬಂದ ದಿನ ಆಗಲಿ ಮಾಡಿದರೆ ಒಳ್ಳೆಯದು. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಮಾಡಿ ಅಂತ ಅರ್ಥ. ಸೊ ಪ್ರಾಚೀನ ಆಚರಣೆಗಳು ತಪ್ಪ ಆದರೆ ಅಂತಂಬ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲಿ ನಾವು ತುಂಬ ಸೆನ್ಸಿಟಿವ್ ಆಗಿ ನೋಡಬೇಕು. ಅದು ಆಗಿನ ಕಾಲದಲ್ಲಿ ಸರಿಯಾಗಿತ್ತು, ಆದರೆ ಕಾಲ ಬದಲಾಗಿದೆ. ಧರ್ಮದ ತತ್ವವನ್ನು ಉಳಿಸಿಕೊಂಡು ಅದರ ರೂಪವನ್ನು ವಿಚಾರಿಸಬೇಕು ನಾವು. ಓಕೆ, ಇಲ್ಲಿ ನೋಡೋಣ. ರಿಲಿಜಿಯನ್ನು, ಸ್ಪಿರಿಚುವಾಲಿಟಿ ಅಂತ ಎರಡಿದೆ. ರಿಲಿಜಿಯನ್ ಅಂತಂಬುದೇನು? ರೂಪವನ್ನು ಉಳಿಸಿಕೊಳ್ತದೆ. ಹಿಂದಿನ ಕಾಲದಿಂದ ಏನು ಮಾಡ್ತಿದ್ದೇವೆ, ಆ ರಿಲಿಜಿಯನ್ ಅಂತಂಬುದು ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇತ್ತು. ಅಪೂಪದಾನ ಹಿಂದೆ ಮಾಡ್ತಿದ್ರು, ಅದನ್ನು ಹಾಗೆಯೇ ನಾವು ಉಳಿಸಿಕೊಂಡು ಬಂದಿದ್ದೇವೆ. ಸ್ವೀಟ್ ಅಂದರೆ ಅದೇ ಅಂತ. ಸ್ಪಿರಿಚುವಾಲಿಟಿ ಏನು ಹೇಳುತ್ತೆ?
ತತ್ವವನ್ನು ಉಳಿಸ್ತದೆ, ಯಾವುದಕ್ಕಾಗಿ ಮಾಡ್ತಾ ಇದ್ದೇವೆ ಅಂತ ಉಳಿಸ್ತದೆ. ಸೊ ರಿಲಿಜಿಯನ್ ಹಿಡ್ಕೊಂಡ್ವಿ, ಆಧ್ಯಾತ್ಮಿಕತೆಯನ್ನು ಬಿಟ್ಬಿಟ್ಟಿದ್ದೇವೆ. ರಿಲಿಜಿಯನ್ ಏನು ಹೇಳುತ್ತೆ? 33 ಅಪೂಪ ದಾನ ಕೊಡಿ ಅಂತ ಹೇಳುತ್ತೆ. ಸ್ಪಿರಿಚುವಾಲಿಟಿ ಏನು ಹೇಳುತ್ತೆ? ಇಂದು ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡಿ ಅಂತ ಹೇಳುತ್ತೆ. ಸೊ ಇನ್ನೊಂದು ಪ್ರಶ್ನೆ, ಈ ಥರ ಮಾಡಿದರೆ ಎಲ್ಲಿಯೂ ಕೂಡ ಮನುಷ್ಯ ಡಿವಿಯೇಟ್ ಆಗೋದಿಲ್ಲ. ಆಗಿನ ಸ್ವೀಟೇ ಕೊಡಬೇಕು ಅಂತೇನಿಲ್ಲ. ಈಗ ಸಂತೋಷ ಪಡಿಸ್ಲಿಕ್ಕೆ ಯಾವ ಸ್ವೀಟ್ ಬೇಕೋ ಅದನ್ನು ಕೊಡ್ಬೋದು. ಅದು ತತ್ವ ಹೇಳುತ್ತದೆ. ಹಾಗಾಗಿ ನಾವು ಇದನ್ನು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡೋಕ್ಕೆ ನಾವೇ ಡಿಸಿಷನ್ ತೊಗೊಳ್ಬೇಕು. ಇದನ್ನು ಇನ್ನೊಬ್ಬರನ್ನು ಕೇಳಬಾರ್ದು. ಕೇಳಿದ್ರೆ ಏನಾಗುತ್ತೆ ಅಂದರೆ ನಿಮಗೆ 2 ಥರ ಆನ್ಸರ್ ಬರ್ತದೆ. ಫಸ್ಟ್ ಪರ್ಸನ್ ಕೇಳಿದ್ರೆ ಖಂಡಿತ ಮಾಡಲೇಬೇಕು, ಹಿಂದಿನ ಕಾಲೆಲ್ಲ ನಾವು ಮಾಡ್ಕೊಂಡು ಅವ್ರೇನು ದಡ್ರ ಅವರು, ನಮ್ಮ ಆಚರಣೆಗಳನ್ನ ಹಿಂಗೆಲ್ಲ ಬಿಡಬಾರ್ದು ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಕೇಳಿದ್ರೆ ಅಂದ್ಕೊಳ್ಳಿ, ಪರವಾಗಿಲ್ಲರಿ ಈಗಿನ ಕಾಲಕ್ಕೆ ಚೇಂಜ್ ಮಾಡಿ. ಈ 2 ಗೊಂದಲದ ಸಿಗಾಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಸ್ಪಿರಿಚುವಾಲಿಟಿ ಎಂಬುದು ಸನಾತನ ಧರ್ಮ, ಅದು ಯಾವತ್ತಿಗೂ ಬದಲಾಗಲ್ಲ. ರಿಲಿಜಿಯನ್ ಅಂತ ಅಂಬೋದು ಬದಲಾಗ್ತಾ ಇರುತ್ತೆ. ಹಿಂದೆ ಮಾಡಿದಂಥ ಅಪೂಪ ಹೇಗೆ ಮಾಡ್ತಿದ್ರು ನಾವು ಆ ಕ್ವಾಲಿಟಿಲಿ ಇವತ್ತು ಮಾಡ್ತಿಲ್ಲ. ಇವತ್ತು ಯಾರು ತಿನ್ನಲಿಕ್ಕೆ ಕೂಡ ಯೋಗ್ಯವಾದಂಥ ನಿಮಗೆ ಅಸಲು ಒಳ್ಳೆ ರಾ ಮೆಟೀರಿಯಲ್ ಪ್ಯೂರ್ ಸಿಗೋದಿಲ್ಲ. ಕಾಲ ಕಾಲಕ್ಕೆ ಬದಲಾಗ್ತಾ ಇದೆ ಅದು. ಆದರೆ ಆ ಪ್ರತಿಯೊಂದು ದಾನದ ಹಿಂದೆ ಇರುವಂಥ ಇಂಟೆನ್ಷನ್ ಏನಿದೆ ಅದು ಬದಲಾಗೋದಿಲ್ಲ ಯಾವ ಕಾಲಕ್ಕೂ. ಅದಕ್ಕೆ ಭಗವದ್ಗೀತೆ ಸನಾತನ ಧರ್ಮವನ್ನು ಕರೆಕ್ಟಾಗಿ ಹೇಳ್ತದೆ. ಮತ್ತೆ ಇನ್ನೊಂದು ಪ್ರಶ್ನೆ ಬಹಳ ಜನ ಕೇಳುವಂಥ ಪ್ರಶ್ನೆ, ಶುಭ ಕಾರ್ಯಗಳು ಯಾಕೆ ಮಾಡೋದಿಲ್ಲ ಅಧಿಕ ಮಾಸದಲ್ಲಿ? ಏನಿದಕ್ಕೆ ಲಾಜಿಕ್ ಏನಿದೆ? ಈಗ ಅಧಿಕ ಮಾಸ ಅಂತ ಅಂಬೋದು ಕರೆಕ್ಷನ್ ಮಾಡಲಿಕ್ಕೋಸ್ಕರ ನಾವೇ ಇಟ್ಕೊಂಡಿದ್ದು ತಾನೆ. ನಾವೇ ಇಟ್ಕೊಂಡ ಮೇಲೆ ಇದು ಯಾಕೆ ನಾವು ಶುಭ ಕಾರ್ಯಗಳು ಮಾಡಬಾರ್ದು? ಹಿಂದೆ ನೋಡಿ, ಕೇವಲ ಸಿಂಗಲ್ ಸಿಸ್ಟಮ್ ನೀವು ಯೂಸ್ ಮಾಡ್ತಾ ಇದ್ರೆ, ನಕ್ಷತ್ರಮಾನ ಆಗಲಿ ಅಥವಾ ಬಾರಸ್ಪತ್ಯಮಾನ ಆಗಲಿ ಸೌರಮಾನ ಆಗಲಿ, ಸಿಂಗಲ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಅಧಿಕ ಮಾಸ ಬರೋದೇ ಇಲ್ಲ. ಮಲ್ಟಿಪಲ್ ಸಿಸ್ಟಮ್ಸ್ ನೀವು ಅಡಾಪ್ಟ್ ಮಾಡಿಕೊಂಡಾಗ ಅಧಿಕ ಮಾಸ ಬರುತ್ತೆ. ಸೊ ಇದು ಈಗ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ, ಹಿಂದಿನವರು ಯಾರು ಮಾಡ್ತಿಲ್ಲಲ್ಲ. ಋಷಿ ಮುನಿಗಳ ಕಾಲದಲ್ಲಿ ನಕ್ಷತ್ರಮಾನ, ಸಾವನಮಾನ, ಆಮೇಲೆ ಬಾರಸ್ಪತ್ಯಮಾನವನ್ನು ಬಳಸ್ತಿದ್ರು. ಅಲ್ಲಿ ಅಧಿಕ ಮಾಸ ಬರೋ ಸಾಧ್ಯತೆಯೇ ಇಲ್ಲ. ಅಧಿಕ ಮಾಸ ಅವರು ಬರದೇ ಇದ್ದಾಗ ಅವ್ರು ಏನು ಪ್ರಮಾಣ ಕೊಟ್ಟಿದ್ದಕ್ಕೆ? ಶುಭ ಕಾರ್ಯಗಳೆಲ್ಲ ಮಾಡಬೇಕು ಅಂತ ಯಾವುದು ನಿಮಗೆ ಮುಹೂರ್ತ ಜ್ಯೋತಿಷ್ಯದಲ್ಲಿ ಬರ್ತದೆ. ಜ್ಯೋತಿಷ್ಯದಲ್ಲಿ ಬರೆದಂಥ ಋಷಿ ಮುನಿಗಳೆಲ್ಲ ಕೂಡ ಆಗಿನ ಕಾಲದಲ್ಲಿ ಅಧಿಕ ಮಾಸ ಅಂತಂಬೋದು ಆಚರಣೆಯಲ್ಲಿ ಇಲ್ಲ. ನಂತರ ನಾವು ಕರೆಕ್ಷನ್ ಮಾಡಿಕೊಂಡಿದ್ದೆ, ಅವ್ರು ಮಾಡ್ತಾ ಇದ್ದ ಸಿಂಗಲ್ ಸಿಸ್ಟಮ್. ಆದರೆ ಇದಕ್ಕೆ ಏನಿದು? ಯಾಕೆ ಶುಭ ಕಾರ್ಯಗಳು ಮಾಡಬಾರ್ದು? ಒಬ್ಬರು ಮಾಡ್ಬೋದು ಅಂತ ಹೇಳ್ತಾರೆ, ಇನ್ನೊಬ್ಬರು ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಅಸಲು ಮಾಡಬೇಕೋ ಬೇಡೋ ಅಂತಂಬೋದು ಇನ್ನೊಬ್ಬರು ಡಿಸೈಡ್ ಮಾಡೋದಲ್ಲ, ನಾವು ಡಿಸೈಡ್ ಮಾಡಬೇಕು. ಎಲ್ಲವನ್ನು ತಿಳ್ಕೊಂಡು ನನ್ನ ಮನಸ್ಸಿಗೆ ಅದು ಮಾಡಬೇಕೋ ಬೇಡೋ ಅಂತ ಅನಿಸ್ಬೇಕು. ನಾನೇ ಕನ್ಫ್ಯೂಷನ್ ಆಗಿದ್ದು ಇನ್ನೊಬ್ಬನ ಕೇಳಲಿಕ್ಕೆ ಹೋಗಬಾರ್ದು. ಅವಾಗೇನಾಗ್ತದೆ, 2 ಥರ ಆನ್ಸರ್ ಬರುತ್ತೆ, 2 ಥರ ವರ್ಗಗಳಾಗುತ್ತೆ, ಯಾರನ್ನ ನಂಬಬೇಕು ಅಂತಂಬ ಕನ್ಫ್ಯೂಷನ್ ಬರುತ್ತೆ. ಅದಕ್ಕೆ ಕ್ಲಾರಿಟಿ ತಗೊಳ್ಳೋಣ. ಮಾಡಬೇಕೋ ಬೇಡೋ ಅಂತಂಬೋದು ವ್ಯಕ್ತಿಗತ ಜಡ್ಜ್ಮೆಂಟ್ ನಿಮ್ಮದೇ ಇರಬೇಕು. ವಿಷಯವನ್ನು ಮಾತ್ರ ತಿಳ್ಕೊಳ್ಬೇಕು. ಸೊ ಇಲ್ಲಿ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳು ಯಾಕೆ ಮಾಡಲ್ಲ? ಇದು ಹೆಚ್ಚಿನವರು ಕೇಳುವಂಥ ಪ್ರಶ್ನೆ. ಅಧಿಕ ಮಾಸ ಅಂತಂಬೋದು ಅಶುಭವ? ಮದುವೆಗೆ ಯಾಕೆ ಮಾಡೋದಿಲ್ಲ? ಹೊಸ ಮನೆ ಪ್ರವೇಶ ಯಾಕೆ ತಪ್ಪಿಸ್ತಾರೆ? ಇಂದು ನಾವು ಇದನ್ನು ಒಂದು ಭಯದ ದೃಷ್ಟಿಯಿಂದ ಅಲ್ಲ, ತತ್ವದ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಮೊದಲೇನಂತಂದರೆ, ಅಧಿಕ ಮಾಸ ಅಶುಭ ತಿಂಗಳು ಅಲ್ಲ. ಇದು ತುಂಬ ಮುಖ್ಯ. ಯಾಕೆಂದರೆ ಈ ತಿಂಗಳನ್ನೇ ಹಿಂದಿನವರು ಏನು ಮಾಡ್ತಿದ್ರು ಅಂದರೆ ಪುರುಷೋತ್ತಮ ಮಾಸ ಅಂತ ಕರಿತಿದ್ರು. ಇದರಲ್ಲಿ ಜಪ, ಧ್ಯಾನ, ಪಾರಾಯಣ, ದಾನ ಇವುಗಳನ್ನು ಅತ್ಯಂತ ಶುಭಕರ ಅಂತ ಹೇಳಿದ್ದರು. ಹಾಗಾದರೆ ಮದುವೆ ಮುಂತಾದ ಕಾರ್ಯಗಳಲ್ಲಿ ಮಾತ್ರ ಯಾಕೆ ಅವಾಯ್ಡ್ ಮಾಡ್ತಾ ಇದ್ರು? ಜಪ ಮಾಡ್ರೆ ಶುಭ ಅಂತಂದರೆ ಮದುವೆ ಮಾಡ್ರೆ ಶುಭ ಅಲ್ವೋ ಅಂತಂಬ ಪ್ರಶ್ನೆ ಬರ್ತಿತ್ತು. ಸೊ ಮೊದಲ ಕಾರಣ ಏನಂತಂದರೆ ಇದಕ್ಕೆ ಕ್ಯಾಲೆಂಡರ್ ಕರೆಕ್ಷನ್ ಪೀರಿಯಡ್ ಅಂತೇಳಿ. ಅಧಿಕ ಮಾಸ ಮೂಲತಃ ಟೈಮ್ ಸಿಂಕ್ರನೈಸೇಷನ್ ಮಂತ್ ಅಂತಂದರೆ ಲೋನಾರ್ ಸಿಸ್ಟಮ್, ಸೋಲಾರ್ ಸಿಸ್ಟಮ್ ಎರಡನ್ನು ಕರೆಕ್ಷನ್ ಮಾಡುವಂಥ ಪೀರಿಯಡ್ ಅಂತ ಅರ್ಥ. ಈ ಸಮಯವನ್ನು ವರ್ಲ್ಡ್ಲಿ ಎಕ್ಸ್ಪ್ಯಾನ್ಷನ್ಗಿಂತ ಇನ್ನರ್ ಅಲೈನ್ಮೆಂಟ್ಗೆ ಬಳಸಲಾಯಿತು ಹಿಂದಿನ ಕಾಲದಲ್ಲಿ. ಯಾಕಂದರೆ ನಮಗೆ ಹೊತ್ತ ಎಚ್ಚರ ನಮಗೆ ಅಸಲು ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಆಚರಣೆ ಮಾಡುವಂಥ ಹಬ್ಬಗಳು, ಹರಿದಿನಗಳು ತುಂಬ ಫಿಕ್ಸ್ಡ್ ಆಗಿತ್ತು. ಒಂದೊಂದು ನೀವು ನಿರ್ಣಯಿಸಿದ್ದು ಬುಕ್ ತೆಗೆದು ನೋಡಿ, ಅದರಲ್ಲಿ ಯಾವುದಾಗಿ ಏನು ಮಾಡಬೇಕು ಅಂತ ಅಂಬೋದಿತ್ತು. ಅಯ್ಯೋ, ಇಷ್ಟು ಆಚರಣೆಗಳು ಮಾಡ್ತಾ ಇದ್ರಾ ಅಂತ ಅನ್ಸುತ್ತೆ. ನಾವು ಒಂದು ಹಬ್ಬಕ್ಕೆ ಮಾಡೋದು, ಆವಾಗ ನಿತ್ಯವೂ ಮಾಡ್ತಿದ್ರು. ಅದು ಏನೋ ಒಂದು ಆಚರಣೆ ಮಾಡ್ತಿದ್ರು.
ಅವ್ರಿಗೆ ಟೈಮೇ ಇರ್ತಿದ್ದಿಲ್ಲ. ಆದರೆ ಇಷ್ಟೆಲ್ಲ ಮಾಡೋ ಕಾಲಕ್ಕೆ ಏನಾಗುತ್ತೆ, ಸ್ವಲ್ಪ ಜೀವದ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ನಾವು ಒಳಗೆ ಕೂಡ ಸ್ವಲ್ಪ ಎಲಿವೇಟ್ ಆಗಬೇಕಲ್ಲ. ಅಂತಂದರೆ ಈ ಸಮಯದಲ್ಲಿ ಎಂಪಸಿಸ್ ಏನಂತಂದರೆ ಅಕ್ವಿಸೇಷನ್ ಮೇಲೆ ಅಲ್ಲ, ರಿಫ್ಲೆಕ್ಷನ್ ಮೇಲೆ ಇರಬೇಕು. ಇದನ್ನು ಮೊದಲ ಕಾರಣ. ಯಾಕೆಂದರೆ ನೀವು ಸ್ವಲ್ಪ ಸಮಯವನ್ನು ಕೊಡಬೇಕಲ್ಲ ನಮಗೋಸ್ಕರ. ಈಗ ಒಂದು 15 ದಿನದಲ್ಲಿ 14 ದಿನ ನಾವು ಲೌಕಿಕ ಚಟುವಟಿಕೆಗಳನ್ನ ಮಾಡ್ತಾ 15 ದಿನ, ಇನ್ನೊಂದು ದಿನ ಏಕಾದಶಿ ದಿನ ನಾವೇನು ಮಾಡ್ತೇವೆ, ಹೊಟ್ಟೆಗೆ ರೆಸ್ಟ್ ಕೊಡ್ತೇವೆ, ಮನಸ್ಸಿಗೆ ರೆಸ್ಟ್ ಕೊಡ್ತೇವೆ, ಬುದ್ಧಿಗೆ ರೆಸ್ಟ್ ಕೊಡ್ತೇವೆ. ಇವತ್ತು ನಾವು ಮಾಡೋದು ಹೊಟ್ಟೆಗೆ ರೆಸ್ಟ್ ಮಾತ್ರವೇ, ಮನಸ್ಸು ಬುದ್ಧಿ ಅರೆಸ್ಟ್ ಆಗೋಗಿರುತ್ತೆ. ಆದರೆ ಹಿಂದಿನ ಕಾಲದಲ್ಲೂ 3ಕ್ಕೂ ರೆಸ್ಟ್ ಕೊಡ್ತಿದ್ರು, ಒಂದಿನ ರೆಸ್ಟ್. ಹಾಗೆಯೇ ಈ ಅಧಿಕ ಮಾಸ ಅಂತಂಬೋದು ಪ್ಯೂರ್ಲಿ ಲೌಕಿಕವಾದಂಥ ಕಾರ್ಯಗಳಿಗೆ ರೆಸ್ಟ್ ಪೀರಿಯಡ್ ಅಂತ ಅರ್ಥ. ಯಾಕೆ ರೆಸ್ಟ್ ಬೇಕು? ನಮ್ಮ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಲ್ಲ. ನಮಗೆ ಇದು ಶಾಶ್ವತ ಅಲ್ಲ, ಪರಲೋಕದ ಯಾತ್ರೆಗೆ ಬೇಕಾದಂಥ ಜ್ಞಾನ ಸಿದ್ಧತೆ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಇದೇ ಇನ್ನೊಂದು ವಿಷಯದಲ್ಲೂ ಆಗತ್ತೆ. ಯಾರಾದರೂ ತಂದೆ ತಾಯಿ ತೀರ್ಕೊಂಡಾಗ ಆ ವ್ಯಕ್ತಿ 1 ವರ್ಷದ ದಿನ ಯಾತ್ರೆ ಮಾಡಬೇಕು ಅಂತಿದೆ. ಯಾಕಂದರೆ ಆ 1 ವರ್ಷದಲ್ಲಿ ಏನೇ ಪುಣ್ಯ ಬಂದ್ರೂ ಆ ತಂದೆ ತಾಯಿಗೆ ಕೊಡಬಹುದು ಅಂತ ಕಲ್ಪನೆ ಇದೆ. ಹಾಗಾಗಿ ಅವನು ಯಾತ್ರೆ ಮಾಡಬೇಕು. ಸೊ ಯಾತ್ರೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಲೌಕಿಕವಾದಂಥ ಕಾರ್ಯಗಳು ಮಾಡಬಾರ್ದು, ಪ್ಲಸ್ ಲೌಕಿಕವಾದಂಥ ಬಂಧು ಬಳಗದ ಮನೆಗಳಿಗೆ ಹೋಗಬಾರ್ದು. ಹೋದರೆ ಏನಾಗುತ್ತೆ, ಆ ಇಂಟೆನ್ಷನ್ ಹೊರಟೋಗುತ್ತೆ. ಆದರೆ ಇವತ್ತು ನಾವೇನು ಮಾಡಿದ್ದೀವಿ, ಅದನ್ನು ರಿವರ್ಸ್ ಅರ್ಥ ಮಾಡ್ಕೊಂಡಿದ್ದೇವೆ. 1 ವರ್ಷದವರೆಗೂ ನೀನು ಯಾರ ಮನೆಗೂ ಬರಬಾರ್ದಪ್ಪ, 3 ತಿಂಗಳು ನೀನು ನಮ್ಮ ಮನೆಗೆ ಬರಬಾರ್ದಪ್ಪ, ನೀ ಬಂದರೆ ನಮ್ಮ ಮನೆಗೆ ಕೆಟ್ಟದಾಗತ್ತೆ, ಈ ಥರ ಒಂದು ಭಯ ಹುಟ್ಕೊಂಡ್ಬಿಟ್ಟಿದೆ. ನಿಜವಾದ ರೀಸನು ಅವನು ಯಾತ್ರೆಯೇ ಮಾಡಬೇಕು ಅಂತ ಅರ್ಥ. ಯಾತ್ರೆ ಮಾಡ್ಬೇಕಾದ್ರೆ ಮನೆಗೆ ಹೋಗಿದ್ರೆ, ಎಲ್ಲರೂ ಮನೆಗೆ ಹೋಗ್ತಾ ಇದ್ರೆ ಅವನು ಯಾತ್ರೆ ಹೆಂಗೆ ಮಾಡ್ತಾನೆ? ಅದು ತುಂಬ ಶುಭದ ಪೀರಿಯಡ್ ಅದು ನಾವು ಇವತ್ತು ತುಂಬ ಕೆಟ್ಟದ್ದು ಮಾಡಿಬಿಟ್ಟಿದ್ದೇವೆ. ಸೇಮ್ ವೇ ಅಧಿಕ ಮಾಸ ಅಂತಂಬೋದು ತುಂಬ ಆಸ್ಪಿಷಿಯಸ್ ಮಂತ್. ಆದರೆ ನಾವು ಇವತ್ತು ಏನು ಮಾಡಿದ್ದೇವೆ, ಆ ದಿನದಲ್ಲಿ ನೀನೇನಾದರೂ ಈ ಥರ ಮದುವೆ ಮುಂಜಿಗಳು ಮಾಡಿದರೆ ನಿನ್ನ ಜೀವನದಲ್ಲಿ ಕೆಟ್ಟದಾಗತ್ತೆ. ಕೆಟ್ಟದಾಗುವಂಥದ್ದು ಯಾಕೆಂದ್ರೆ ನಮ್ಮ ಪ್ರಾರಬ್ಧ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಕಾಲ ಏನು ಮಾಡಲಿಕ್ಕೂ ಆಗಲ್ಲ. ಎಷ್ಟು ಒಳ್ಳೆಯ ಮಾಸದಲ್ಲಿ ನೀವು ಅನುಷ್ಠಾನ ಮಾಡಿದರೂ ಕೂಡ ಕೆಟ್ಟದಾಗದೇ ಇರೋದಿಲ್ಲ. ಯಾಕಂದರೆ ನಮ್ಮ ಆ್ಯಟಿಟ್ಯೂಡು, ನಮ್ಮ ಸಂಸ್ಕಾರ, ನಮ್ಮ ಪ್ರಾರಬ್ಧದ ಮೇಲೆ ಆಧಾರ ಪಟ್ಟಿರ್ತದೆ. ಎರಡನೇದು ಸ್ಪಿರಿಚುವಲ್ ಪಾಸ್ ಅಂತೇವೆ ನಾವು. ಪ್ರಾಚೀನ ಭಾರತ ದೇಶದಲ್ಲಿ ಜೀವನಕ್ಕೆ ಒಂದು ರಿತಮ್ ಅಂತಿತ್ತು. ಕೆಲವು ಸಮಯಗಳಲ್ಲಿ ಕೃಷಿಗೆ, ಹಬ್ಬಗಳಿಗೆ, ಯಜ್ಞಗಳಿಗೆ, ಕುಟುಂಬ ಕಾರ್ಯಗಳಿಗೆ, ಮತ್ತು ಕೆಲವಿನ ಸಮಯವನ್ನು ಮೌನವಾಗಿರೋದಕ್ಕೆ, ತಪಸ್ಸು ಮಾಡಿಕೊಳ್ಳೋದಕ್ಕೆ. ತಪಸ್ಸು ಅಂದರೆ ಆಳವಾಗಿ ಅಂತರಂಗದಲ್ಲಿ ಆಲೋಚನೆ ಮಾಡೋದು, ಆತ್ಮ ಪರಿಶೀಲನೆಗೆ ಮೀಸಲಾಗಿಡ್ತಿದ್ರು. ನಾವು ದೈನಂದಿಕದ ಚಟುವಟಿಕೆಗಳ ಜೊತೆ ಆಧ್ಯಾತ್ಮಿಕ ಪ್ರಯಾಣ ಕೂಡ ಮಾಡ್ತಿದ್ರು. ಅಧಿಕ ಮಾಸ ಯಾವ ಕ್ಯಾಟಗರಿ ಕೆಳಗೆ ಬರ್ತದೆ? ಸ್ಪಿರಿಚುವಲ್ ಸ್ಲೋಯಿಂಗ್ ಡೌನ್ ಪೀರಿಯಡ್ ಅಂತೇವೆ ನಾವು. ಈಗ ನಾವು ಮಾಡರ್ನ್ ವರ್ಲ್ಡಲ್ಲಿ ಕೆಲವೇನು ಬಳಸ್ತೇವೆ, ಸೆಬ್ಯಾಟಿಕ್ ಲೀವ್ ಅಂತೇವೆ, ರೀಟ್ರೀಟ್ ಅಂತೇವೆ, ಡಿಟಾಕ್ಸ್ ಬ್ರೇಕ್ ಅಂತೇವೆ. ಈ ಥರ ಕಾನ್ಸೆಪ್ಟ್ ನಮಗಿಲ್ವಾ? ಅದೇ ಥರ ಅಧಿಕ ಮಾಸ ಅಂತಂಬೋದು ಒಂದು ಸ್ಪಿರಿಚುವಲ್ ರೀಸೆಟ್ ಪೀರಿಯಡ್ ಅಂತೇವೆ. ಈ ಸಮಯದಲ್ಲಿ ನಾವು ಮೌನವಾಗಿ ಜಪ ಮಾಡಿಕೊಳ್ತಾ ಜೀವದ ಬಗ್ಗೆ ಆಲೋಚನೆ ಮಾಡಿ ಅಂತ ಅರ್ಥ. ಆ ಸಮಯದಲ್ಲಿ ನೀವು ಲೌಕಿಕ ಕಾರ್ಯಗಳನ್ನು ಹಮ್ಮಿಕೊಂಡರೆ ಇದನ್ನು ಮಾಡಲಿಕ್ಕೆ ನಿಮಗೆ ಸಮಯ ಎಲ್ಲಿ ಸಿಗ್ತದೆ? ಅಂತಿಮವಾಗಿ ನಾವು ಇನ್ನೊಂದು ಜನ್ಮಕ್ಕೆ ಹೋಗಬೇಕಾದ್ರೆ ನಾವು ತಗೊಂಡು ಹೋಗಬೇಕಾದಂಥ ಸಂಸ್ಕಾರ, ಪುಣ್ಯ, ಅದರ ಬಗ್ಗೆ ನಾವು ವರ್ಕೌಟ್ ಮಾಡಿ ತಿಳ್ಕೊಳ್ಬೇಕಲ್ಲ, ಶಿಕ್ಷಣೆಯನ್ನು ಪಡಿಬೇಕಲ್ಲ. ಆ ಪೀರಿಯಡನ್ನು ಇದನ್ನು ಸ್ಪಿರಿಚುವಲ್ ಪಾಸ್ ಪೀರಿಯಡ್ ಅಂತೇವೆ. ಅಷ್ಟೇ ಆಗಲಿ, ಲೌಕಿಕವಾದಂಥ ಕಾರ್ಯಗಳು ಮಾಡಬಾರ್ದು ಅಂತಲ್ಲ. ಮೂರನೇದಾಗಿ ಸೈಕಲಾಜಿಕಲ್ ಇನ್ಸೈಟ್. ಮದುವೆ ಅಂತಂದರೆ ಏನು? ಸೆಲೆಬ್ರೇಷನ್ ಅಲ್ವಾ? ಸೆಲೆಬ್ರೇಷನು, ಆಮೇಲೆ ಸೋಷಿಯಲ್ ಎಕ್ಸ್ಪ್ಯಾನ್ಷನ್, ಹೊಸ ಜವಾಬ್ದಾರಿ ಬರುತ್ತೆ, ಹೊಸ ಜೀವನ ಆರಂಭ ಆಗ್ತದೆ. ಅದನ್ನೇಂತೀವಿ ನಾವು ಔಟ್ವರ್ಡ್ ಮೂವ್ಮೆಂಟ್ ಅಂತೇವೆ. ನೀವು ಬಾಹ್ಯವಾಗಿ ನಿಮ್ಮನ್ನು ನೀವು ಒದಗಿಸಿಕೊಳ್ಳೋದು. ಆದರೆ ಅಧಿಕ ಮಾಸ ಎಂಫಸಿಸ್ ಏನು? ಇನ್ವರ್ಡ್ ಮೂಮೆಂಟ್, ಇಂಟ್ರೋಸ್ಪೆಕ್ಷನ್, ಸಿಂಪ್ಲಿಫಿಕೇಶನ್. ಹೀಗಾಗಿ ಈ ಎರಡು ಎನರ್ಜೀಸ್ನ ನೋಡಿದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಮದುವೆ ಅಂತಂಬೋದು ಲೌಕಿಕ ಸಂಭ್ರಮ, ಈ ಒಂದು ಅಧಿಕ ಮಾಸ ಅಂತಂಬೋದು ಆಧ್ಯಾತ್ಮಿಕ ಸಂಭ್ರಮಕ್ಕೋಸ್ಕರ ಇಡೋದು. ಎರಡು ಬೇರೆ ಬೇರೆ ಡೈರೆಕ್ಷನ್ ಅಲ್ವಾ? ನಿಮಗೆ ಹೇಗೂ ನಿಮ್ಗೆ ಲೌಕಿಕ ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ ನಿಮಗೆ ಅಧಿಕ ಮಾಸ ಯಾವಾಗ ಬರುತ್ತೆ? 2 ವರ್ಷ 8 ತಿಂಗಳಿಗೆ ಒಮ್ಮೆ ಅಲ್ಲ ಬರೋದು. ನೀವು 2 ವರ್ಷ 7 ತಿಂಗಳ ದಿನ ನೀವು ಲೌಕಿಕ ಕಾರ್ಯಗಳನ್ನೇ ಮಾಡ್ಕೊಳ್ಳಿ.
ಅಟ್ಲೀಸ್ಟ್ ಒಂದು ತಿಂಗಳಾದರೂ ಭಗವಂತನಿಗೋಸ್ಕರ ನನ್ನನ್ನು ನಾನು ಆತ್ಮ ಪರಿಶೀಲನೆ ಮಾಡಿಕೊಳ್ಳೋಕ್ಕೋಸ್ಕರ ಯಾವುದಕ್ಕಾಗಿ ಬಂದಿದ್ದೇನೆ, ಏನು ಮಾಡ್ತಾ ಇದ್ದೇನೆ ನಾನು, ಅದಕ್ಕೋಸ್ಕರ ಮಾಡಿಕೊಳ್ಳಿಕ್ಕೆ ಟೈಮ್ ಬೇಡವಾ? ಇವತ್ತು ನಾವು 24 ಗಂಟೆಯಲ್ಲಿ ಆಧ್ಯಾತ್ಮಿಕಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ದೇವೆ? 1 ಮಿನಿಟ್ ಕೂಡ ಕೊಡ್ತಾ ಇಲ್ಲ. ಪ್ಲಸ್ 1 ವೀಕಲ್ಲಿ ಎಷ್ಟು ದಿನ ಕೊಡ್ತಾ ಇದ್ದೇವೆ, 1 ಮಂತಲ್ಲಿ ಎಷ್ಟು ದಿನ ಕೊಡ್ತಾ ಇದ್ದೇವೆ, 1 ಇಯರಲ್ಲಿ ಎಷ್ಟು ದಿನ ಕೊಡ್ತಾ ಇದ್ದೇವೆ ಸ್ಪಿರಿಚುವಲ್ ರೀಸೆಟ್ ಆಗಲಿಕ್ಕೆ? ಇಲ್ಲವೇ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಆಧ್ಯಾತ್ಮಿಕ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅವಕಾಶ ಕೊಡ್ತಾ ಇದ್ರು. ಹಿಂದಿನ ಕಾಲ ಪೌರೋಹಿತರು ಇರ್ತಿದ್ರು ಪಾಪ, ಅವರೆಲ್ಲರಿಗೂ ಶುಭ ಕಾರ್ಯಗಳಿಗೆ ಮುಹೂರ್ತ ಗಿಡ್ತಾ ಇಡ್ತಿದ್ರು. ಪಾಪ ಅವ್ರಿಗೆ ರೆಸ್ಟ್ ಬೇಡವಾ? ಅವ್ರು ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡ್ಕೊಳ್ಳೋದು ಬೇಡವಾ? ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಸ್ವಲ್ಪ ಹಬ್ಬ ಹರಿದಿನಗಳಿಗೂ ನಾವು ರೆಸ್ಟ್ ಕೊಟ್ಟರೆ ಅವರು ಕೂಡ ಪಾಪ ಸಾಧನೆ ಮಾಡಿಕೊಂಡು ಆ ಸಾಧನೆ ಮಾಡಿದ್ರೆ ಮತ್ತೆ ಸಮಾಜಕ್ಕೆ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಸಂಸ್ಕಾರಗಳು ಹಿಂದಿನ ಕಾಲ ಮಾಡುತ್ತಿದ್ದಿಲ್ಲ. ಮಾಡಬಾರದು ಅಂತಲ್ಲ, ಅದಕ್ಕಿಂತಲೂ ದೊಡ್ಡದಾದಂಥ ಆಧ್ಯಾತ್ಮಿಕ ಚಿಂತನೆಗೋಸ್ಕರ ಸಮಯವನ್ನು ಮೀಸಲಿಡ್ತಿದ್ರು. ದಿಸ್ ಈಸ್ ದ ರೀಸನ್. 4ನೇ ರೀಸನ್ ಅಂತಂದರೆ ಸೋಷಿಯಲ್ ರೀಸನ್ ಅಂತೇವೆ. ಮದುವೆ ಅಂತಂದ್ರೆ ಏನ್ರಿ? ದೊಡ್ಡ ಸಮಾರಂಭ, ಹಲವಾರು ದಿನಗಳ ಕಾರ್ಯಕ್ರಮ. ಇವತ್ತು ನಮಗೆ ಮದುವೆ ಅಂದರೆ 1 ಡೇ ಕಾರ್ಯಕ್ರಮ ಆಗಿಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಮೋರ್ ದ್ಯಾನ್ 1 ಮಂತ್ ಕಾರ್ಯಕ್ರಮ ಮದುವೆ ಅಂತಂದರೆ. 1 ಮಂತಿಂದಲೇ ನಿಮಗೆ ಶುರು ಆಗುತ್ತೆ ಸಂಭ್ರಮ. ಆಮೇಲೆ ಮದುವೆ ಅಂತಂದ್ರೆ ಏನು? ಆರ್ಥಿಕವಾಗಿ ಖರ್ಚು, ಆಮೇಲೆ ಸಾಮಾಜಿಕವಾಗಿ ಅಸ್ತವ್ಯಸ್ತ ಆಗ್ತದೆ. ಅಧಿಕ ಮಾಸದಲ್ಲಿ ಸಮಾಜಕ್ಕೆ ಸ್ವಲ್ಪ ಸ್ಲೋಯಿಂಗ್ ಡೌನ್ ಕೊಡಲಾಗುತ್ತೆ. ಇವತ್ತು ನಮಗೆ ಮೋದಿಯವರು ಅಂತ ಏನು ಹೇಳ್ತಾರೆ? ಜಾಸ್ತಿ ಖರ್ಚು ಮಾಡಬೇಡಿ, ಅತಿಯಾಗಿ ಓಡಾಡಬೇಡಿ, ಬಂಗಾರ ಕೊಂಡ್ಕೋಬೇಡಿ. ಯಾಕೆ ಹೇಳ್ತಾರೆ? ಸ್ವಲ್ಪ ಸಿಸ್ಟಮ್ನ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ. ನಮ್ಮ ಜೀವನ ಅಂತಂಬೋ ಸಿಸ್ಟಮ್ ಕೂಡ ಸ್ಟ್ರೀಮ್ಲೈನ್ ಮಾಡಬೇಕಲ್ವಾ? ಸ್ವಲ್ಪ ಸೋಷಿಯಲ್ ಆಗಿ ತುಂಬ ಹಮ್ಮಿಕೊಂಡಿರ್ತೀವಲ್ಲ, ಸ್ವಲ್ಪ ನಮ್ಮನ್ನು ಸ್ಲೋ ಡೌನ್ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ಇರೋದೇ ಅಧಿಕ ಮಾಸ. ಇದು ಪನಿಷ್ಮೆಂಟ್ ಅಲ್ಲ, ಇದು ಕಲೆಕ್ಟಿವ್ ಪಾಸ್ ಮೆಕ್ಯಾನಿಸಮ್ ಅಂತೇವೆ. ಹಾಗಾಗಿ ಇದು ಒಂದು ಆಚರಣೆ ಹಿಂದೆ ಖಗೋಳ ಕಾರಣ ಇರ್ಬೋದು, ಸಾಮಾಜಿಕ ಕಾರಣ ಇರ್ಬೋದು, ಮಾನಸಿಕ ಕಾರಣ ಇರ್ಬೋದು, ಆಧ್ಯಾತ್ಮಿಕ ಕಾರಣ ಇರ್ಬೋದು. ಇವು ನಾವು ಇಂದು ಹೊರಗಿನ ರೋಲ್ ಮಾತ್ರ ನೋಡ್ತೇವೆ. ಆದರೆ ಪ್ರಾಚೀನರು ಏನು ಮಾಡ್ತಿದ್ರು? ಜೀವನ ರಿಥಮ್ ನೋಡ್ತಿದ್ರು. ಸೊ ಇವತ್ತಿನ ದಿನ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಜನರೆಲ್ಲ ಕೂಡ ಏನು ಮಾಡ್ತಾ ಇದ್ದಾರೆ? ಅಧಿಕ ಮಾಸದಲ್ಲಿ ಮದುವೆ ಮಾಡ್ತಾ ಇಲ್ಲ, ಅದೇನೋ ಒಪ್ಕೊಳ್ಳೋಣ. ಆದರೆ ಸ್ಟ್ರೆಸ್ಸು, ಫೈಟಿಂಗು, ದುಡ್ಡಿನಿಂದ ಓಡಾಡೋದು, ಗ್ರೀಡಿನೆಸ್ಸು, ಓವರ್ ವರ್ಕಿಂಗು, ಡಿಸ್ಟ್ರಾಕ್ಷನ್ ಇವೆಲ್ಲ ನಡೀತಾ ಇದೆ. ಅದಕ್ಕಿಂತಲೂ ಮದುವೆ ಮಾಡೋದು ಶ್ರೇಷ್ಠ ಅಲ್ವಾ? ಆದರೆ ಮದುವೆ ಮಾಡಬಹುದು ಅಂತ ನನ್ನ ಸ್ಟೇಟ್ಮೆಂಟ್ ಅಲ್ಲ, ಯಾರಿಗೂ ಅವ್ರು ಆಲೋಚನೆ ಮಾಡಿಕೊಳ್ಬೇಕು. ಎಲ್ಲಾರೇ ಅವ್ರ ಆಚಾರ ಮದುವೆ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದಾರೆ ಅಂತ ಆ ಥರ ಟೇಕ್ ಇಟ್ ಗ್ರಾಂಟೆಡ್ ತಗೋಬೇಡಿ. ಓಕೆ, ಯಾಕೆಂದರೆ ಸಮಾಜ ಅಂತಂಬೋದು, ನೀವು ಈ ಥರ ಆಲೋಚನೆ ಮಾಡುವಂಥ ಸಮಾಜ ಯಾವಾಗೂ ಮೈನಾರಿಟಿ. ಯಾವತ್ತಿಗಾದರೂ ನೀವು ಸತ್ಯವನ್ನು ಹೇಳಿ ಎಲ್ಲರ ಮೇಲೆ ಉಜ್ಜಬೇಕು ಅಂತಂದಾಗ ಮೆಜಾರಿಟಿ ಪೀಪಲ್ ಮುಗಿಸ್ಬಿಡ್ತಾರೆ. ಹಾಗಾಗಿ ಇದು ಅಂತರಂಗದಲ್ಲಿ ಯಾರಿಗವರು ತಗೊಳ್ಬೇಕಾದ ಡಿಸಿಷನ್. ಯಾವುದೋ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಅಂತರಂಗದಲ್ಲಿ ಯಾರಿಗವರು ಬದಲಾಗಬೇಕಷ್ಟೆ. ಹಾಗಾಗಿ ಅಧಿಕ ಮಾಸದಲ್ಲಿ ನಾವು ಷೋಡಶ ಸಂಸ್ಕಾರಗಳು ಮಾಡ್ತಿಲ್ಲ, ಉಪನಯನ ಮಾಡಲ್ಲ, ಮದುವೆ ಮಾಡಲ್ಲ, ಆದರೆ ಸಾಧನೆ ಕೂಡ ಮಾಡ್ತಾ ಇಲ್ಲ. ನಮ್ಮ ಅಂತರಂಗದಲ್ಲಿ ನಮ್ಮನ್ನು ನಾವು ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ. ಬದಲಾಗಿ ಏನಾಗಿದೆ? ಸ್ಟ್ರೆಸ್ ಜಾಸ್ತಿ ಆಗಿದೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ, ಗ್ರೀಡಿನೆಸ್ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತದೆ. ಸೊ ನಿಜವಾದಂಥ ಶುಭ ಕಾರ್ಯಗಳ ನಿವಾರಣೆ ಅಂತಂದರೆ ಹೊರಗಿನ ಈವೆಂಟ್ ಕ್ಯಾನ್ಸಲ್ ಮಾಡೋದು ಮಾತ್ರ ಅಲ್ಲ, ಒಳಗಿನ ಅಶಾಂತಿಯನ್ನು ಕೂಡ ಕಡಿಮೆ ಮಾಡೋದು. ಸೊ ಶುಭ ಕಾರ್ಯಗಳ ಮಾಡೋದಿಲ್ಲ ಅಂತಂದರೆ ಜೀವನ ನಿಲ್ಲಿಸಬೇಕು ಅಂತ ಅರ್ಥ ಅಲ್ಲ. ಹಾಗಾಗಿ ಈ ಸಮಯದಲ್ಲಿ ಶಿಕ್ಷಣೆ, ಸೇವೆ, ಜಪ, ಧ್ಯಾನ, ಸ್ವಾಧ್ಯಾಯ, ದಾನ ಇವುಗಳನ್ನು ಇನ್ನಷ್ಟು ಉತ್ತೇಜದಿಂದ ಮಾಡೋಣ, ತಿಳ್ಕೊಂಡು ಮಾಡೋಣ. ಸೊ ಒಂದು ವಾಹನವನ್ನು ನೀವು ಇಮ್ಯಾಜಿನ್ ಮಾಡಿ, ಒಂದು ಗಾಡಿಯನ್ನು, ಅದು ನಿರಂತರ ಚಲಿಸ್ತಾ ಇರ್ತೀವಿ. ಆದರೆ ನಾವೇನು ಮಾಡ್ತೇವೆ? ಕೆಲವು ಸಮಯ ಆದಮೇಲೆ ಸರ್ವಿಸಿಂಗ್ ಕಳಿಸ್ತೀವ, ವೀಲ್ ಅಲೈನ್ಮೆಂಟ್ ಮಾಡಿಸ್ತೀವ, ಇಂಜಿನ್ ಚೆಕ್ ಮಾಡಿಸ್ತೀವ, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀವ. ಇದೆಲ್ಲ ಬೇಕಾಗುತ್ತೆ ಗಾಡಿಗೆ. ಆ ಸಮಯದಲ್ಲಿ ಹೊಸ ರೇಸ್ಗೆ ಯಾರೂ ಹೋಗಲ್ಲ, ಖಂಡಿತ ಇದನ್ನು ಮಾಡಿಸ್ತಾರೆ. ಆ ಸಮಯದಲ್ಲಿ ಕೂಡ ಯಾರಾದರೂ ನಾನು ರೇಸಿಂಗ್ ಮಾಡ್ತೀನಿ, ನಾನು ದೊಡ್ಡ ಯಾರೂ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಇದು ಗಾಡಿ ದೇಹದ ಸೇಫ್ಟಿ ಎಷ್ಟು ಇಂಪಾರ್ಟೆಂಟೋ ಜೀವದ ಸೇಫ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗೆ ಅಧಿಕ ಮಾಸ ಜೀವನ ಅಲೈನ್ಮೆಂಟ್ ಪೀರಿಯಡ್ ಅಂತೇವೆ.
ಹಾಗಾಗಿ ಕನ್ಕ್ಲೂಷನ್ಗೆ ಬರಬೇಕಾದ್ರೆ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನ ತಪ್ಪಿಸುವುದರ ಮೂಲ ಉದ್ದೇಶ ಅಲ್ಲ, ಆ ಭಯವಲ್ಲ. ಅದು ಮನುಷ್ಯನಿಗೆ ಸ್ವಲ್ಪ ಸಮಯ ಇನ್ವರ್ಡ್ ಜರ್ನಿಗೆ ನೀಡಿದಂಥ ಆಧ್ಯಾತ್ಮಿಕ ವಿರಾಮ ಅಷ್ಟೇ. ಅದು ಮೂಲಭೂತವಾದ ಶಕ್ತಿ ಒಂದು ವಿಷಯ ಇದು. ಓಕೆ, ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರತಿ ವರ್ಷ ಸುಮಾರು 11 ದಿನ ಡಿಫ್ರೆನ್ಸ್ ಬರುತ್ತಲ್ವಾ? 3 ವರ್ಷಕ್ಕೆ ಎಷ್ಟು ಬರುತ್ತೆ? 33 ದಿನ ಆಗುತ್ತೆ ಅಲ್ವಾ? 11 × 3. ಅದಕ್ಕೆ ನಾವೆಲ್ಲ ಏನು ಮಾಡ್ತೇವೆ? 33 ದಾನ, 33 ದಂಪತಿಗಳ ದಾನ, 33 ದಂಪತಿಗಳಿಗೆ 33 ದಿನ ದಾನ, 33 ದೀಪಗಳು ಹಚ್ಚೋದು, 33 ಮಂತ್ರಗಳನ್ನು ಓದೋದು ಎಲ್ಲ. ಈ 33 ಇದು ನಂಬರ್ ಸ್ಪಿರಿಚುವಲ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ 33 ಇದ್ದಾಗ ಏನಿದು 33 ದಿನ ಆ್ಯಡ್ ಮಾಡಬೇಕಲ್ಲ. ಆದರೆ ಆ್ಯಡ್ ಮಾಡ್ಬೇಕಾದ್ರೆ 33 ದಿನ ಎಲ್ಲಾದ್ರೂ ಇರ್ತದೆ. ಆದರೆ ಸುಮಾರು ನಮಗಿರೋದೇನು 29.5 ದಿನವೇ. ಚಾಂದ್ರ ಮಾಸದಲ್ಲಿ ನಿಮಗೆ 1 ಮಂತ್ ಈಸ್ ಈಕ್ವಲ್ ಟು 29.5 ಡೇಸ್. ಹಾಗಾದರೆ ಸಿಂಕ್ರೊನೈಸೇಷನ್ ಹೇಗೆ ಮಾಡ್ತಾರೆ ಅಂತಂಬೋದು ಪ್ರಶ್ನೆ. ಇದು ಸ್ವಲ್ಪ ವ್ಯಾಲಿಡ್ ಪ್ರಶ್ನೆ ಕೆಲವು ಜನ ಕೇಳೋದು. ನಾವು ಒಂದು ಅರ್ಥ ಮಾಡ್ಕೋಬೇಕು. ಒಂದು ಸೋಲಾರ್ ಡೇ ಅಂತಂದರೆ 365.24 ದಿನ. ಒಂದು ಚಾಂದ್ರಮಾನ ದಿನ ಅಂದರೆ 29.5 × 12, 12 ತಿಂಗಳು, 354 ದಿನ. ಡಿಫರೆನ್ಸ್ ಏನಿದೆ? 11 ಡೇಸ್ ಇದೆ. ಪ್ರತಿ ವರ್ಷ ಸುಮಾರು 11 ದಿನ ಮಿಸ್ ಮ್ಯಾಚ್ ಆಗ್ತದೆ. ಸೊ ಈಗ ಅಕ್ಯುಮುಲೇಷನ್ ನಾವು ನೋಡಿದ್ರೆ ಮೊದಲನೇ ವರ್ಷ 11 ದಿನ ಅಕ್ಯುಮುಲೇಟ್ ಆಯ್ತು, 2ನೇ ವರ್ಷಕ್ಕೆ 22 ದಿನ ಆಯಿತು, 3ನೇ ವರ್ಷಕ್ಕೆ ಏನಾಯಿತು? 33 ದಿನ ಆಯಿತು. ಸ್ಟೂಡೆಂಟ್ಸ್ ಕೇಳೋ ಪ್ರಶ್ನೆ ಏನು? ಹಾಗಾದರೆ 33 ದಿನ ಕಂಪ್ಲೀಟ್ ಆದ ಮೇಲೆ ಎಕ್ಸ್ಟ್ರಾ ಮಂತ್ ಆ್ಯಡ್ ಮಾಡ್ತಾರಾ? ಇಲ್ಲ, 33 ದಿನ ಆ್ಯಡ್ ಮಾಡಲ್ಲ. ನಾವು ಆ್ಯಡ್ ಮಾಡಬೇಕಾದ್ದು 29.5 ಡೇಸ್ ಆ್ಯಡ್ ಮಾಡಬೇಕು. ಒಂದು ಲೂನಾರ್ ಮಂತ್ ಡ್ಯೂರೇಷನ್ ಎಷ್ಟಿರ್ತೀವೋ ಅಷ್ಟೇ ಆ್ಯಡ್ ಮಾಡ್ತೇವೆ. ಈ ಲಾಜಿಕ್ ಗಮನಿಸಿದರೆ 33 ದಿನ ಆಗುವವರೆಗೆ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಸುಮಾರು 29.5 ದಿನಗಳ ಮಿಸ್ ಮ್ಯಾಚ್ ಬಂದಾಗಲೇ ಚಂದ್ರ ಒಂದು ಎಕ್ಸ್ಟ್ರಾ ಸೈಕಲ್ ಕಂಪ್ಲೀಟ್ ಮಾಡಿಬಿಡ್ತಾನೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಚಂದ್ರ ಯಾವಾಗೂ ಕೂಡ ಫಾಸ್ಟ್ ಮೂವಿಂಗ್, ಸೂರ್ಯ ಕಂಪ್ಯಾರಿಟಿವ್ಲಿ ಸ್ಲೋ. ಚಂದ್ರನ ಜೊತೆ ಕಂಪೇರ್ ಮಾಡಿ, ಅಂದರೆ ಸೂರ್ಯ ಮೂವ್ ಆಗಲ್ಲ, ನಮ್ಮ ಭೂಮಿ ಮೂವ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ಜಿಯೋಸೆಂಟ್ರಿಕ್ ಮಾಡಲ್ಲಿ ನಾವು ತಿಳ್ಕೊಳ್ತೇವೆ. ಒಂದು ಸ್ಟೇಜ್ನಲ್ಲಿ ಚಂದ್ರ ನೆಕ್ಸ್ಟ್ ಲೂನಾರ್ ಮಂತ್ ಸ್ಟಾರ್ಟ್ ಮಾಡ್ತಾನೆ, ಆದರೆ ಸೂರ್ಯ ಇನ್ನೂ ನೆಕ್ಸ್ಟ್ ರಾಶಿ ಹೋಗೇ ಇರೋದಿಲ್ಲ. ಅದನ್ನೇ ಅವಾಗೇನಾಗುತ್ತೆ? ಸಂಕ್ರಾಂತಿ ಮಿಸ್ ಆಗುತ್ತೆ. ಅದೇ ಅಧಿಕ ಮಾಸ. ಸೊ 33 ದಿನ ಕಂಪ್ಲೀಟ್ ಆದ ನಂತರ ಆರ್ಟಿಫಿಷಿಯಲ್ ಆಗಿ ಮಂತ್ ಆ್ಯಡ್ ಮಾಡೋದಲ್ಲ. ಯಾವಾಗ ಅಕ್ಯುಮುಲೇಟೆಡ್ ಮಂತ್ ಮಿಸ್ ಮ್ಯಾಚ್ ಆಗುತ್ತೋ ಆವಾಗೇ ನಾವು ಆ್ಯಡ್ ಮಾಡ್ತೇವೆ. 33 ದಿನಕ್ಕೆ ಆ್ಯಡ್ ಮಾಡಲ್ಲ, 29.5 ದಿನಕ್ಕೆ ಆ್ಯಡ್ ಮಾಡ್ತೇವೆ ನಾವು. ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾದೇನೆಂದರೆ, ಇಂಡಿಯನ್ ಪಂಚಾಂಗ ಅಂತಂದರೆ ರಿಜಿಡ್ ಅರ್ಥಮ್ಯಾಟಿಕ್ ಸಿಸ್ಟಮ್ ಅಲ್ಲ. ಆಕ್ಚುವಲ್ ಸೂರ್ಯ ಚಂದ್ರ ಮೋಷನ್ ಅಬ್ಸರ್ವ್ ಮಾಡುವಂಥ ಸಿಸ್ಟಮ್ ನಮ್ಮದು. ಫಿಕ್ಸ್ಡ್ ಆಗಿರಲ್ಲ. ಅದಕ್ಕೆ ನಾವು ಅಪ್ರಾಕ್ಸಿಮೇಟ್ ಅಂತ ಹೇಳ್ತೇವೆ. ಏಕೆಂದರೆ ನೀವು ತಗೊಳ್ಳಿ, ಈಗ ಸೂರ್ಯ ಪರ್ಸನ್ 1 ರನ್ನರ್, ಚಂದ್ರ ರನ್ನರ್ 2. ಚಂದ್ರ ಸ್ಲೈಟ್ಲಿ ಫಾಸ್ಟಾಗಿ ಓಡಾಡ್ತಾರೆ. ಸೊ ಪ್ರತಿ ರೌಂಡಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡ್ತಾರೆ. ಒಂದು ಸ್ಟೇಜ್ನಲ್ಲಿ ಏನಾಗುತ್ತೆ? ಚಂದ್ರ ಒಂದು ಎಕ್ಸ್ಟ್ರಾ ಲ್ಯಾಪ್ ಕಂಪ್ಲೀಟ್ ಮಾಡ್ತಾನೆ, ಸೂರ್ಯ ಇನ್ನೂ ನೆಕ್ಸ್ಟ್ ಚೆಕ್ ಪಾಯಿಂಟ್ ರೀಚೇ ಆಗಿರೋದಿಲ್ಲ. ಆವಾಗ ಅದೇನಾಗುತ್ತೆ? ಎಕ್ಸ್ಟ್ರಾ ಮಂತ್ ಕಾಣಿಸ್ತದೆ. ಅದಕ್ಕಾಗಿ ಅಧಿಕ ಮಾಸ ಅಂದರೆ ಎಕ್ಸಾಕ್ಟ್ಲಿ ಎವ್ರಿ 3 years ಅಲ್ಲ, ಎಕ್ಸಾಕ್ಟ್ಲಿ 33 ಡೇಸ್ ಅಕ್ಯುಮುಲೇಟ್ ಮಾಡೋ ಕಾಲಕ್ಕಲ್ಲ, ಸುಮಾರು 32 ತಿಂಗಳು 16 ದಿನಕ್ಕೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಇದು ಕರೆಕ್ಟ್ ಅಲ್ಲ. ಯಾಕೆಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. ಕೆಲವೊಮ್ಮೆ 34 ತಿಂಗಳು ಕೂಡ ಆಗ್ತದೆ. ಈಗ ನೆಕ್ಸ್ಟ್ 2029 ಮಾರ್ಚ್ 15 ಬರ್ತದೆ. ಇವತ್ತಿಂದ ನೆಕ್ಸ್ಟ್ ಮಂತ್ ನೀವು ಕೌಂಟ್ ಮಾಡಿದ್ರೆ 34 ತಿಂಗಳು ಬರ್ತದೆ. ಯಾಕೆಂದರೆ ಸೂರ್ಯ ಈ ಚಂದ್ರನ ಸ್ಪೀಡ್ ಮೇಲೆ ಹೋಗ್ತದೆ, ಫಿಕ್ಸ್ಡ್ ಆಗಿರಲ್ಲ. ಸ್ಪೀಡ್ ವೇರಿ ಆದಾಗ ನಿಮಗೆ ಸಮಯ ವೇರಿ ಆಗ್ತದೆ. ಸೊ ಪ್ರಾಕ್ಟಿಕಲ್ ಅರ್ಥ ಮಾಡ್ಕೋಬೇಕಾದ್ರೆ ಡಿಫ್ರೆನ್ಸ್ ಯಾವಾಗ ಕೂಡ ಸ್ಲೋ ಆಗಿ ಅಕ್ಯುಮುಲೇಟ್ ಆಗುತ್ತೆ. ಒಂದು ಹಂತದಲ್ಲಿ ಅಕ್ಯುಮುಲೇಟ್ ಆದದ್ದು ಮಿಸ್ ಮ್ಯಾಚ್ ಆಗುತ್ತೆ. ಸೊ ಪ್ರಕೃತಿ ತನ್ನಂತೆಯೇ ಸಿಂಕ್ರನೈಸೇಷನ್ ಕರೆಕ್ಷನ್ ಮಾಡಿಕೊಳ್ತದೆ. ಹಾಗಾಗಿ ಅಧಿಕ ಮಾಸವನ್ನು ಮನುಷ್ಯರು ಮ್ಯಾನ್ಯುವಲ್ಲಿ ಕ್ರಿಯೇಟ್ ಮಾಡೋದಲ್ಲ. ಸೂರ್ಯ ಮತ್ತು ಚಂದ್ರರ ನಡುವಿನ ನ್ಯಾಚುರಲ್ ಮಿಸ್ ಮ್ಯಾಚ್ ಬಂದಾಗ, ಲೂನಾರ್ ಮಂತ್ ನಾವು ಮಟ್ಟಕ್ಕೆ ಬಂದಾಗ ಆ ಸ್ವಾಭಾವಿಕವಾಗಿ ಅದು ಆ್ಯಡ್ ಮಾಡ್ತೇವೆ. ಇದು ನಿಮಗೆ ಸಿದ್ಧಾಂತದಲ್ಲಿ ಕ್ಯಾಲ್ಕುಲೇಷನ್ ಪರವಾಗಿ ಬರುವಂಥದ್ದು.
ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅಧಿಕ ಮಾಸ ಯಾವಾಗ ಬರುತ್ತೆ ಅಂತ ಅಂಬೋದು ನಿಮಗೆ ನಾವು ಸಿದ್ಧಾಂತದಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಕಾಲಕ್ಕೆ ಆ್ಯಕ್ಯುರೇಟಾಗಿ ಬರ್ತದೆ. ಆದರೆ ರಫಾಗಿ ನೀವು ಹೇಳಬೇಕಾದ್ರೆ 32 ತಿಂಗಳು 16 ದಿನಕ್ಕೆ ನಿಮಗೆ ಕರೆಕ್ಟಾಗಿ 29.5 ಅಕ್ಯುಮುಲೇಟ್ ಆಗ್ಲಿಕ್ಕೆ ಸಂಭಾವನೆ ಇದೆ, ಅಪ್ರಾಕ್ಸಿಮೇಟ್ಲಿ. ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. ಅಂದರೆ 33 ಬರೋವರೆಗೂ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಅಸಲು 32 ತಿಂಗಳು 16 ದಿನಕ್ಕೆ ಮಿನಿಮಮ್ ನೀವು ನೋಡಿದ್ರೆ 29.5 ದಿನ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಒಂದು ಚಾಂದ್ರಮಾನದ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಯಾವಾಗ ಡಿಫ್ರೆನ್ಸ್ ಬರುತ್ತೋ ಆವಾಗ ಆ್ಯಡ್ ಮಾಡ್ತೇವೆ. ಈ ಡಿಫ್ರೆನ್ಸ್ ಬಂದಾಗ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಸೂರ್ಯ ಸಂಕ್ರಮಣ ಆಗೋದಿಲ್ಲ. ಚಂದ್ರ ಒಂದು ಲ್ಯಾಬ್ ಕಂಪ್ಲೀಟ್ ಮಾಡಿಬಿಡ್ತಾನೆ, ಸೂರ್ಯ ಒಂದು ಲ್ಯಾಬ್ ಕಂಪ್ಲೀಟೇ ಮಾಡಿರಲ್ಲ. ಆ ಕಂಪ್ಲೀಟ್ ಮಾಡದೇ ಇದ್ದಾಗ ನಾವೇನು ಮಾಡ್ತೇವೆ? ಎಕ್ಸ್ಟ್ರಾಮ್ ಅಂತ ಆ್ಯಡ್ ಮಾಡ್ತೇವೆ. ದಿಸ್ ಈಸ್ ಜಸ್ಟ್ ಕರೆಕ್ಷನ್. ಇದು ನೀವು ಕ್ಯಾಲ್ಕುಲೇಷನ್ ವೈಸ್ ನೋಡಬೇಕಾದ್ರೆ ದಟ್ ಈಸ್ ಡಿಫ್ರೆಂಟ್ ಅಂತ. ನೀವು ರಿಲಿಜಿಯಸ್ ಪರವಾಗಿ ನೋಡಬೇಕಾದ್ರೆ ಡಿಫ್ರೆಂಟ್, ಸ್ಪಿರಿಚುವಲ್ ಪರವಾಗಿ ನೋಡಬೇಕಾದ್ರೆ ಡಿಫ್ರೆನ್ಸ್. ಹಾಗಾಗಿ ಈ ಮಂತಲ್ಲಿ ಶುಭ ಕಾರ್ಯಗಳ ಮಾಡಬಹುದಾ ಮಾಡಬಾರ್ದಾ ಅಂತಂಬೋ ಪ್ರಶ್ನೆಗಿಂತಲೂ ಈ ಸಮಯದಲ್ಲಿ ಏನು ಮಾಡಿದರೆ ಒಳ್ಳೆಯದು, ಪ್ರಾಚೀನರು ಇದನ್ನು ಯಾಕೆ ಇಡ್ತಿದ್ರು, ಏನು ಆಚರಣೆ ಮಾಡ್ತಿದ್ರು ಅಂತಂಬೋದ್ರ ಮೇಲೆ ನಾವು ಫೋಕಸ್ ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳಿಕ್ಕಾಗ್ತದೆ. ಇದೇ ಪ್ರಶ್ನೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರು ಯಾರಾದರೂ ಕೇಳಿದ್ರು ಕೂಡ ಅವರಿಗೆ ಕ್ಲಾರಿಟಿ ಕೊಡಲಿಕ್ಕೆ ನಾವು ಸಿದ್ಧ ಇರಬೇಕು. ಇದು ನಮ್ಮ ಯಾರಾದರೂ ಕೇಳಿದ್ರೆ ಮಾತ್ರ ಕ್ಲಾರಿಟಿ ಕೊಡಿ. ಅಧಿಕ ಮಾಸದ ಬಗ್ಗೆ ಯಾರು ನಿಮ್ಮನ್ನು ಕೇಳಿಲ್ಲ ಅಂತ ಅಂದ್ಕೊಳ್ಳಿ, ಈ ವಿಷಯಗಳೆಲ್ಲ ತೊಗೊಂಡಾಗ ಅವನನ್ನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳು ಕೇಳ್ತಾರೆ, ಸ್ನೇಹಿತರು ಕೇಳ್ತಾರೆ, ಯಾರಾದರೂ ಕೇಳಿದ್ರೆ ಮಾತ್ರವೇ ನಾವು ವಿಷಯಗಳನ್ನ ಹೇಳಬೇಕು. ಹಿಂದಿನ ಋಷಿಮುನಿಗಳು ಕೂಡ ಅಷ್ಟೇ, ಪಂಡಿತರಾಗಲಿ ಋಷಿಮುನಿಗಳಿಗೆ ಕೇಳಿದವ್ರಿಗೆ ಹೇಳ್ತಿದ್ರು, ಕೇಳದೇ ಇದ್ದವ್ರಿಗೆ ಏನು ಹೇಳ್ತಿದ್ದಿಲ್ಲ, ಅವರನ್ನು ಕರೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದಿಲ್ಲ. ಕರೆಕ್ಟ್ ಮಾಡಬೇಕಾದ್ರೆ ಸಂದರ್ಭವನ್ನು ನೋಡ್ತಿದ್ರು, ಅವಶ್ಯಕತೆ ಇದೆಯೋ ಇಲ್ವೋ, ಅಷ್ಟು ಸೀರಿಯಸ್ನೆಸ್ ಇದೆಯೋ ಅನ್ನೋದು ನೋಡ್ತಿದ್ರು. ಹಾಗಾಗಿ ಇದು ಗೊಂದಲಗೆಡಿಸುವಂಥ ವಿಚಾರ. ಸಮಾಜದಲ್ಲಿ ಈ ಥರ ಹೇಳಿದಾಗ ಏನಾಗುತ್ತೆ? ಪ್ರತಿಕ್ರಿಯೆ ಆರಂಭ ಆಗ್ತದೆ. ಆದರೆ ನಮ್ಮ ಉದ್ದೇಶ ಹಳೇ ಸಿಸ್ಟಮನ್ನು ನಾವು ಪ್ರಶ್ನೆ ಮಾಡೋದು, ನಿರಾಕರಣೆ ಮಾಡೋದು, ಕಮೆಂಟ್ ಮಾಡೋದಲ್ಲ. ಹಿಂದಿನವರ ಉದ್ದೇಶ ಏನಿತ್ತು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಇವತ್ತಿನ ಸಾಮಾಜಿಕ ಒಂದು ಹೊಂದಿಸಿಕೊಂಡು ನಾವು ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಇವತ್ತಿನ ಪಾಠ. ಸೊ ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆ ಏನಾದರೂ ಇದ್ದರೆ ನೀವು ಒಂದು 10 ನಿಮಿಷದ ಕಾಲ ಕೇಳಬಹುದು.